ಅವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमुच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपम् वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ओम जन्नो मित्रश्यं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ओम शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಸ್ವಮತ ಸ್ಥಾಪನ ಮಾಡುವಂತಹ ಭಾಗವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಭಾಷಿಗಾರರು ನಮ್ಮ ಸಿದ್ಧಾಂತವನ್ನ ಈಗ ವಿಸ್ತಾರವಾಗಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಕೆಲವು ಮೂಲಭೂತವಾದ ಸಿದ್ಧಾಂತಗಳು ಅಸಾಮಾನ ಅಧಿಕರಣ್ಯ ಮೊದಲಾದದ್ದು ಅದನ್ನೆಲ್ಲ ಈಗ ಮೊದಲು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಹೋದ ಭಾಗದಲ್ಲಿ ಬ್ರಹ್ಮೈವ ಏವಂ ಸ್ಥಿತಂ ಅಂತ ಒಂದು ವಾಕ್ಯವನ್ನು ಹೇಳಿ ಬ್ರಹ್ಮೈವ ಏವಂ ಅವಸ್ಥಿತಂ ಏವಂ ಅನ್ನುವ ಶಬ್ದಕ್ಕೆ ಇದೆಲ್ಲವನ್ನು ಪ್ರಕಾರವನ್ನಾಗಿ ಹೊಂದಿ ಅಂತ ಅರ್ಥ. ಈ ವಸ್ತುಗಳೆಲ್ಲ ಎಲ್ಲ ಅವಸ್ಥೆಯಲ್ಲಿಯೂ ಇರುತ್ತೆ. ಪ್ರಳಯದಲ್ಲಿ ಸೂಕ್ಷ್ಮವಾದ ಅವಸ್ಥೆಯಲ್ಲಿರುತ್ತೆ ಚೇತನಾತ್ಮಕವಾದ ಪ್ರಪಂಚ. ಸೃಷ್ಟಿಯಲ್ಲಿ ಸ್ಥೂಲ ಅವಸ್ಥೆಯಲ್ಲಿ ಇರುತ್ತೆ. ಎರಡು ಅವಸ್ಥೆಯಲ್ಲಿಯೂ ಬ್ರಹ್ಮನ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿಯೇ ಇರುತ್ತೆ ಅನ್ನೋದು ಬ್ರಹ್ಮನ ಆ ರೀತಿಯಲ್ಲಿ ಬ್ರಹ್ಮನ ಶರೀರವಾಗಿ ಅವನ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಅಪೃಥಕ್ ಸಿದ್ಧವಾದ ವಿಶೇಷಣ ಅಂತ ಹೇಳ್ಬೋದು. ಪ್ರಕಾರ ಅವನ ರೂಪವೇ ಎಲ್ಲವೂ ಅಂತ ಹೇಳಲ್ಪಟ್ಟಿದೆ. ಸಂಸ್ಥಾನ ಅನ್ನುವ ವಿಷಯವನ್ನು ಒಂದು ಶಬ್ದವನ್ನ ವಿಶೇಷವಾಗಿ ಉಪಯೋಗಿಸ್ತಾರೆ. ಇಲ್ಲಿ ಕಾರ್ಯಾವಸ್ಥೆಯಲ್ಲಿಯೂ ಕಾರಣಾವಸ್ಥೆಯಲ್ಲಿಯೂ ಬ್ರಹ್ಮನೇ ಇರೋವಂತಹದ್ದು. ಆದರೆ ಯಾವ ಯಾವ ಪದಾರ್ಥಗಳಿದೆಯೋ ಆಯಾ ಪದಾರ್ಥಗಳ ರೂಪ ಅದನ್ನೆಲ್ಲ ತನ್ನ ರೂಪವನ್ನಾಗಿ ಹೊಂದಿ ಅವನು ಪ್ರಕಾರಿಯಾಗಿ ಇದ್ದಾನೆ. ಆದ್ದರಿಂದ ಅವನೇ ತಸ್ಯೈವ ಈಶ್ವರಸ್ಯ ಕಾರ್ಯತೆಯ ಕಾರಣತೆಯ ಚ. ಕಾರ್ಯವೂ ಕಾರಣವೂ ಚೇತನಾಚೇತನ ವಿಶಿಷ್ಟನಾದವನೇ. ನಾನಾ ಸಂಸ್ಥಾನ ಸಂಸ್ಥಿತಸ್ಯ. ಸಂಸ್ಥಾನ ಅಂದರೆ ಒಂದು ರೂಪ ಅಂತ ಅಪೃಥಕ್ ಸಿದ್ಧ ವಿಶೇಷಣ. ಶರೀರ ಈಗ ಮನುಷ್ಯತ್ವ ಮನುಷ್ಯ ಅಂತ ಹೇಳಬೇಕಾದ್ರೆ ಒಬ್ಬ ಮನುಷ್ಯನ ಒಂದು ರೂಪವನ್ನು ನೋಡಿದ್ರೆ ಇವನು ಮನುಷ್ಯ ಅಂತ ತಿಳಿಯುತ್ತೆ. ಒಂದು ಪ್ರಾಣಿಯನ್ನು ನೋಡಿದ್ರೆ ಇದು ಆನೆ, ಇದು
ಅಶ್ವ, ಇದು ಗೌ ಮೊದಲಾದ್ದು ಅವುಗಳ ರೂಪದಿಂದಲೇ ತಿಳಿಯುತ್ತೆ ನಮಗೆ. ಅದು ಸಂಸ್ಥಾನ ಅಂತ ಹೇಳಲ್ಪಡುತ್ತೆ. ಅದು ಅದರ ಜಾತಿ ಅಂತ ಹೇಳುತ್ತೆ. ಜಾತಿ ಎನ್ನುವುದು ಅಪೃಥಕ್ ಸಿದ್ಧವಾದ ವಿಶೇಷಣ. ಅದು ಕೂಡ ಸಂಸ್ಥಾನ ಅಂತ ಹೇಳ್ಬೋದು, ಅಪೃಥಕ್ ಸಿದ್ಧವಾದ ವಿಶೇಷಣ. ಹಾಗೆಯೇ ಒಂದು ಘಟವನ್ನು ನೋಡಿದಿರಿಯೋ, ಯಾವುದೇ ಪದಾರ್ಥವನ್ನು ನೋಡಿದ್ರು ಅದನ್ನೆಲ್ಲ ಅದರ ಒಂದು ರೂಪದಿಂದ ತಿಳಿಯಬಹುದು. ಈ ರೂಪಗಳೆಲ್ಲ ಭಗವಂತನ ರೂಪಗಳೇ. ಅವುಗಳನ್ನೆಲ್ಲ ತನ್ನ ರೂಪವನ್ನಾಗಿ ಹೊಂದಿ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಬ್ರಹ್ಮನೇ ಇರ್ತಾನೆ, ಎಲ್ಲ ಅವಸ್ಥೆಯಲ್ಲಿಯೂ ಇರೋದು. ಸಕಲ ಪದಾರ್ಥಗಳಿಗೂ ಆತ್ಮನಾಗಿ ಸಕಲ ಪದಾರ್ಥಗಳನ್ನು ತನ್ನ ಶರೀರವನ್ನಾಗಿ ಹೊಂದಿದ್ದಾನೆ ಪರಮಾತ್ಮ. ಅದರಿಂದ ಎಲ್ಲವೂ ಅವನ ಪ್ರಕಾರವೇ ಅಂತ ಹೇಳಲ್ಪಡುತ್ತೆ. ಆ ರೂಪಗಳೆಲ್ಲ ಅವನ ರೂಪಗಳೇ. ರೂಪವನ್ನು ಅನುಪ್ರವೇಶ ಮಾಡಿದ, ಎಲ್ಲ ರೂಪವೂ ಅವನೇ ಆದ. ನಾಮವನ್ನು ಅನುಪ್ರವೇಶ ಮಾಡಿದ, ಅದುವೇ ಎಲ್ಲವೂ, ಎಲ್ಲ ನಾಮಗಳು ಅವನೇ ಆದ. ಶ್ರುತಿ ಹಾಗೆ ಹೇಳುತ್ತೆ. ಆದ್ದರಿಂದ ಅವನು ಎಲ್ಲ ಪದಾರ್ಥಗಳ ರೂಪಗಳು ಅವನ ರೂಪಗಳೇ, ಎಲ್ಲ ಶಬ್ದಗಳು ಅವನ ನಾಮಗಳೇ ಅಂತ ಹೇಳಲ್ಪಡುತ್ತೆ. ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿ ಎಲ್ಲವೂ ಅವನ ಆಧಾರದಲ್ಲಿಯೇ ಇದೆ. ಸ್ವತಂತ್ರವಾಗಿ ಯಾವ ಪದಾರ್ಥವೂ ಇರೋಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಅವನ ನಿಯಮನದಲ್ಲಿಯೇ ಇದೆ. ಎಲ್ಲವೂ ಅವನಿಗೆ ಶೇಷಭೂತವಾಗಿದೆ. ಇದು ತುಂಬ ಪ್ರಧಾನವಾದ ಒಂದು ಸಿದ್ಧಾಂತ. ಅದನ್ನು ಇಲ್ಲಿ ಭಾಷ್ಯಕಾರರು ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ವಿವರಿಸ್ತಾರೆ ಮುಂದೆ. ಸಂಸ್ಥಾನ ರೂಪದಿಂದ ಪ್ರಕಾರವಾಗಿರೋದು. ಅದಕ್ಕೆ ಒಂದು ಪೂರ್ವ ಪಕ್ಷ ಏನು ಅಂತ ಹೇಳಿದ್ರೆ, ಜಾತಿ ಅನ್ನೋದು ಸಂಸ್ಥಾನ ಅಂತ ಹೇಳ್ಬೋದು, ಗುಣ ಅಂತ ಹೇಳ್ಬೋದು. ಗುಣವಿರುತ್ತೆ, ಒಂದು ವರ್ಣವಿರುತ್ತೆ. ಬಿಳಿಯ ಬಟ್ಟೆ ಅಂದರೆ ಬಿಳಿ ಅನ್ನುವ ವರ್ಣ, ಅದಕ್ಕೆ ಸಂಸ್ಥಾನ ಪ್ರಕಾರ ಅಂತ ಹೇಳ್ಬೋದು, ವಿಶೇಷಣ ಅಂತ ಹೇಳ್ಬೋದು. ಮತ್ತೆ ಅದರ ಆಕಾರವಿರುತ್ತೆ, ಅದನ್ನು ಹೇಳ್ಬೋದು. ಆದರೆ ಒಂದು ದ್ರವ್ಯಕ್ಕೆ ಇನ್ನೊಂದು ದ್ರವ್ಯವು ಹೇಗೆ ಸಂಸ್ಥಾನ ರೂಪದಿಂದ ಪ್ರಕಾರ ಅಂತ ಹೇಳಲ್ಪಡುತ್ತೆ ಅನ್ನುವುದು ಇಲ್ಲಿ ಸಂಶಯ ಬರುತ್ತೆ. ಒಬ್ಬ ಮನುಷ್ಯನು ಒಂದು ದಂಡವನ್ನು ಇಟ್ಟುಕೊಂಡಿದ್ರೆ ದಂಡಿ ಅಂತ ಹೇಳಿದ್ರೆ, ದಂಡವನ್ನು ಉಳ್ಳವನು, ಆ ದಂಡ ಅವನಿಂದ ಪೃಥಕ್ ಸಿದ್ಧವಾದದ್ದು, ಅಪೃಥಕ್ ಸಿದ್ಧವಲ್ಲ. ಅದನ್ನು ಪಕ್ಕದಲ್ಲಿ ಇಟ್ಟುಬಿಟ್ರೆ ಆ ವಿಶೇಷಣದಿಂದ ಹೋಗ್ಬಿಡುತ್ತೆ ಅವನಿಗೆ. ಒಂದು ದ್ರವ್ಯ ಅಪೃಥಕ್ ಸಿದ್ಧವಾಗಿ ವಿಶೇಷಣವಾಗಿರುವುದು ಎಲ್ಲಿ ಕಂಡು ಬರುತ್ತೆ ಅನ್ನೋದು ಇಲ್ಲಿ ವಿಚಾರ ಮಾಡಿ, ಅದನ್ನು ಕೂಡ ನಮ್ಮ ಎಲ್ಲ ಪ್ರಾಣಿಗಳಲ್ಲಿಯೂ ಜೀವಾತ್ಮಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದು ಅನ್ನೋದನ್ನ ಇಲ್ಲಿ ಪ್ರಯೋಗದಿಂದಲೂ ಶಾಸ್ತ್ರದಿಂದಲೂ ಸ್ಥಾಪನೆ ಮಾಡ್ತಾರೆ. ಈಗ ಅದನ್ನೇ ಇಲ್ಲಿ ಪೂರ್ವ ಪಕ್ಷವನ್ನು ಹಾಕ್ಕೊಂಡ್ರು. ಇಲ್ಲಿ ನಾನು ಚ ಅಂತ ಹೇಳಿ 212ನೇ ಪುಟ ಕನ್ನಡ ಪುಸ್ತಕದಲ್ಲಿ, ನಾನು ಚ ಸಂಸ್ಥಾನ ರೂಪೇಣ ಪ್ರಕಾರತೆಯ, ಸಂಸ್ಥಾನ ರೂಪದಿಂದ ಪ್ರಕಾರವಾಗಿರು. ಸಂಸ್ಥಾನ ಅಂದರೆ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಇಟ್ಕೊಳ್ಬಹುದು. ಅಪೃಥಕ್ ಸಿದ್ಧ ವಿಶೇಷಣವಾಗಿ ಅದರ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಏವಂ ಶಬ್ದಾರ್ಥತ್ವಂ ಬ್ರಹ್ಮೈವ ಏವಂ ಅವಸ್ಥಿತಂ. ಹೀಗೆ ಇದೆ ಅಂತ ಹೇಳಿದ್ರೆ, ಸದೇವ ಸೌಮ್ಯ ಇದಮಗ್ರ ಆಸೀತ್, ಇದೆಲ್ಲವೂ ಸತ್ತಾಗಿತ್ತು, ಬ್ರಹ್ಮವೇ ಹೀಗೆ ಇದೆ ಇವಾಗ, ಬ್ರಹ್ಮವೇ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು. ಬ್ರಹ್ಮೈವ ಏವಂ ಅವಸ್ಥಿತಂ, ಈ ಎಲ್ಲ ರೂಪದಲ್ಲಿಯೂ ಇರೋದು ಬ್ರಹ್ಮವೇ. ಈ ರೂಪಗಳಲ್ಲಿ ಇದನ್ನೆಲ್ಲ ಪ್ರಕಾರವಾಗಿ ಹೊಂದಿದೆ ಬ್ರಹ್ಮ ಅನ್ನುವ ಏವಂ ಶಬ್ದದ ಅರ್ಥ ಪೂರ್ವ ಪಕ್ಷಿ ಪ್ರಶ್ನೆ ಮಾಡೋದು, ಜಾತಿ ಗುಣಯೋಹೋ ಏವ ದೃಷ್ಟಂ ನ ದ್ರವ್ಯಸ್ಯ. ಜಾತಿಯಲ್ಲಿ ಹೇಳ್ಬೋದು, ಗುಣದಲ್ಲಿ ಹೇಳ್ಬೋದು, ಬೇರೆ ಮಾಡೋಕ್ಕಾಗೋದಿಲ್ಲ ಪದಾರ್ಥದಿಂದ. ಒಂದು ಹಸುವಿನಿಂದ ಅದರ ಗೋತ್ವ ಅನ್ನುವ ಜಾತಿಯನ್ನು ಬೇರೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಗೋತ್ವ ರೂಪದಲ್ಲಿ ಗೋತ್ವ ಅನ್ನುವ ಸಂಸ್ಥಾನ ಅದರ ಪ್ರಕಾರವಾಗಿದೆ, ಅಪೃಥಕ್ ಸಿದ್ಧ ವಿಶೇಷಣ. ಆದ್ದರಿಂದ ಅದನ್ನು ಹೀಗಿದೆ ಹಸು ಹೀಗಿದೆ ಅಂತ ಹೇಳ್ಬೋದು ರೂಪದೊಡನೆ. ಆದರೆ ಮತ್ತೊಂದು ದ್ರವ್ಯವನ್ನು ಹಾಗೆ ಹೇಳಕ್ಕಾಗೋದಿಲ್ವಲ್ಲ. ಅದಕ್ಕೆ ದ್ರವ್ಯವನ್ನ ಹೇಗೆ ಹೇಳ್ತೀರಾ? ಸ್ವತಂತ್ರ ಸಿದ್ಧಿ ಯೋಗ್ಯಸ್ಯ ಪದಾರ್ಥಸ್ಯ, ಒಂದು ಪದಾರ್ಥವು ಸ್ವತಂತ್ರವಾಗಿ ಸಿದ್ಧಿಸಿದರೆ ಆಗ ಏವಂ ಶಬ್ದಾರ್ಥತೆಯ ಈಶ್ವರಸ್ಯ ಪ್ರಕಾರ ಮಾತ್ರತ್ವಂ ಅಯುಕ್ತಂ ಇತಿ ಚೇತ್ ಉಚ್ಯತೆ. ಪದಾರ್ಥಗಳು ಸ್ವತಂತ್ರವಾದ ಪದಾರ್ಥ ಅಂತ ಹೇಳಿದ್ರೆ
ಲೋಕದಲ್ಲಿ ಈಗ ಮನುಷ್ಯರು ಎಲ್ಲ ಪದಾರ್ಥಗಳು ಪ್ರಾಣಿಗಳು ಎಲ್ಲ ಇರೋದು ಸ್ವತಂತ್ರವಾಗಿರೋ ಹಾಗೆ ಕಂಡು ಬರುತ್ತೆ ನಮಗೆ. ಆದರೆ ಅದು ತತ್ವದ ಸ್ಥಿತಿಯಲ್ಲಿ ಸತ್ಯವಲ್ಲ, ಅದು ತತ್ವವಲ್ಲ. ಅದು ಯಾಕೆ ಅಂದರೆ ಅದು ಅನ್ಯಥಾ ಸಿದ್ಧ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ ಎಲ್ಲವನ್ನು ನಮಗೆ ತಿಳಿಸೋದಿಲ್ಲ. ಯಾವುದು ಅನನ್ಯಥಾ ಸಿದ್ಧವೋ ಅದುವೇ ಪ್ರಮಾಣವಾಗುತ್ತೆ. ಬೇರೆ ಪ್ರಮಾಣಗಳಿಂದ ತಳ್ಳಿ ಹಾಕದೇ ಇರೋ ಹಾಗಿರಬೇಕು, ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡೋಕ್ಕಾಗದೇ ಇರೋ ಹಾಗಿರಬೇಕು. ಅನನ್ಯಥಾ ಸಿದ್ಧವಾಗಿರಬೇಕು ಪ್ರಮಾಣ. ಅನ್ಯಥಾ ಸಿದ್ಧ ಅಂದರೆ ಬೇರೆ ರೀತಿಯಲ್ಲಿ ನಮಗೆ ಇನ್ನೊಂದು ಪ್ರಮಾಣದಿಂದ ತಿಳಿದು ಬರುವಂಥದ್ದು. ಆ ರೀತಿ ಇದ್ರೆ ಪ್ರಮಾಣವಾಗೋದಿಲ್ಲ. ಅದಕ್ಕೆ ಉದಾಹರಣೆಗಳೆಲ್ಲ ಜ್ವಾಲೈಕ್ಯ ಮೊದಲಾದದ್ದು ಹೇಳ್ತಾರೆ. ದೀಪದಲ್ಲಿ ಒಂದೇ ಜ್ವಾಲೆ ಇರುವ ಹಾಗೆ ಕಾಣುತ್ತಲ್ಲ, ಅದು ಪ್ರತ್ಯಕ್ಷದಲ್ಲಿ ನಮಗೆ ಒಂದೇ ಜ್ವಾಲೆ ಕಾಣಿಸ್ತಿದೆ. ಪ್ರತ್ಯಕ್ಷ ಅನ್ನೋದು ಅನ್ಯಥಾ ಸಿದ್ಧ ಅಲ್ಲಿ ಸರಿ ಇಲ್ಲ. ಅನುಮಾನದಿಂದ ಏನು ತಿಳಿಯುತ್ತೆ ಅಂದರೆ, ಒಂದೊಂದು ಹನಿ ಎಣ್ಣೆಯು ಮೇಲೆ ಹೋಗಿ ಉರಿದು ಒಂದೊಂದು ಜ್ವಾಲೆ ಅಲ್ಲಿ ಉತ್ಪತ್ತಿ ಆಗ್ತಾ ಇದೆ, ನಾಶವಾಗುತ್ತೆ, ಉತ್ಪತ್ತಿ ಆಗುತ್ತೆ, ನಾಶವಾಗುತ್ತೆ. ಎಷ್ಟು ಬೇಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನಾವು ಇದನ್ನ ಸ್ಕ್ರೀನಲ್ಲಿ ಪಿಕ್ಚರ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮೊಬೈಲ್ನಲ್ಲಿ, ಇಂಟರ್ನೆಟ್ಟಲ್ಲಿ ಎಲ್ಲ ನೋಡ್ತೀವಲ್ಲ, ಪಿಕ್ಚರ್ಗಳೆಲ್ಲ ರೆಕಾರ್ಡ್ ಮಾಡುವಾಗ ಫಿಲ್ಮ್ ಹಿಂದೆ ರೀಲ್ ಹಾಕೋರು, ಫಿಲ್ಮ್ ರೀಲು, ಒಂದು ಫ್ರೇಮ್ಗೆ 16 ಪಿಕ್ಚರ್ ತೆಗಿತಾರೆ. ಆ 16 ಫ್ರೇಮ್ಗಳು ಎಷ್ಟು ಬೇಗ ಮೂವ್ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದೇ ಫ್ರೇಮ್ ಇರೋ ಹಾಗೆ ಕಾಣುತ್ತೆ. ಅಲ್ಲಿ ಸ್ಥಿರವಾಗಿ ಕಂಟಿನ್ಯೂಸ್ ಆಗಿ ಬರ್ತಾ ಇರೋ ಹಂಗಿದೆ. ಅದು ಮುಂದುವರೆದು ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ ಅಂದರೆ ಅದಕ್ಕೆ ಹಿಂದೆ ಸ್ಕ್ರೀನಲ್ಲಿ ಫಿಲ್ಮಲ್ಲಿ ತೆಗಿಬೇಕು ಅಂತ ಹೇಳಿದ್ರೆ ಒಂದೊಂದು ಇದಕ್ಕೂ ಕೂಡ 16 ಫೋಟೋ ತೆಗೆದಿರ್ಬೇಕಲ್ಲಿ. ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದೆ ರೀಲ್ಗಳಿರೋದು, ಸ್ಕ್ರೀನ್ ಫಿಲ್ಮು, ಫೋಟೋ ರೀಲ್ ಅದೆಲ್ಲ ಹಾಕೊಂಡು ಬರುತ್ತೆ. ಅಷ್ಟು ಬೇಗ ಅದು ಹೋದರೆ ಕಣ್ಣಲ್ಲಿ ನಮಗೆ ತಿಳಿಯೋದಿಲ್ಲ. ಪಿಕ್ಚರ್ ನೋಡಿದ್ರೆ ಎಲ್ಲ ಕಂಟಿನ್ಯೂಸ್ ಆಗಿರೋ ಹಾಗಿರುತ್ತೆ. ಆದರೆ ಸತ್ಯ ಏನು ಊಹೆ ಮಾಡಿರುವ ಅನುಮಾನದಲ್ಲಿ ತಿಳಿಯೋದು. ನಿಜವಾಗಿ ನೋಡಿದ್ರೆ ಅದು ಹಾಗಿಲ್ಲ ಅದರಲ್ಲಿ. ಆದ್ದರಿಂದ ಹಾಗೆಯೇ ಪ್ರತ್ಯಕ್ಷ ಪ್ರಮಾಣವಲ್ಲ, ಅಲ್ಲಿ ಅನುಮಾನವೇ ಪ್ರಮಾಣ. ಊಹೆ ಮಾಡ್ಬೋದು, ಇದಕ್ಕೆ ಸಾಧ್ಯವಿಲ್ಲ. ಆ ರೀತಿಯೇ ಪದಾರ್ಥಗಳನ್ನೆಲ್ಲ ನೋಡಿದ್ರೆ ಇದೆಲ್ಲ ಸ್ವತಂತ್ರವಾಗಿ ಇದೆಯಲ್ಲ ಅಂತ ತಿಳಿಯುತ್ತೆ. ನಾವು ಎಲ್ಲ ಪದಾರ್ಥಗಳು ಇದು ತಾನಾಗಿಯೇ ಇದೆ, ಇಲ್ಲಿ ನಾವೇ ಓಡಾಡ್ತಾ ಇದ್ದೀವಿ, ನಮ್ಮ ಪಾಟಿಗೆ ನಾವು ಇದ್ದೀವಿ. ನಾವು ಬ್ರಹ್ಮನ ಆಧಾರದಲ್ಲಿ ಇದ್ದೀವಿ ಅಂತ ನಮ್ಗೆ ತಿಳಿಯೋದಿಲ್ಲ ಪ್ರತ್ಯಕ್ಷದಲ್ಲಿ. ಅದು ವೇದಾಂತದಿಂದ ತಿಳಿಬೇಕು, ಶಾಸ್ತ್ರದಿಂದ. ಅದು ಪ್ರತ್ಯಕ್ಷ ಅಲ್ಲಿ ಅನ್ಯಥಾ ಸಿದ್ಧ. ಆದ್ದರಿಂದ ಅಲ್ಲಿ ಬ್ರಹ್ಮ ಇಲ್ಲ, ಬ್ರಹ್ಮನ ಆಧಾರ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ ನಾವು. ಆದ್ದರಿಂದ ಶಾಸ್ತ್ರ ಹೇಳುತ್ತೆ ಇದೆ, ಬ್ರಹ್ಮನ ಆಧಾರದಲ್ಲಿಯೇ ಇದ್ದೀವಿ ನಾವು. ಶಾಸ್ತ್ರವೇ ಅಲ್ಲಿ ಬಲವಾಗುತ್ತೆ, ಪ್ರತ್ಯಕ್ಷ ಬಲವಾಗೋದಿಲ್ಲ. ಅತೀಂದ್ರಿಯವಾದ ವಿಷಯವನ್ನ ಪ್ರತ್ಯಕ್ಷವೋ ತಿಳಿಸೋಕ್ಕೆ ಸಾಧ್ಯವಿಲ್ಲ. ಅನುಮಾನವೋ ಪ್ರತ್ಯಕ್ಷವೋ ಅತೀಂದ್ರಿಯವಾದ ವಿಷಯಗಳನ್ನು ತಿಳಿಸೋದಕ್ಕೆ ಶಕ್ತವಲ್ಲ. ಆದ್ದರಿಂದ ಇದು ಶಾಸ್ತ್ರದಿಂದಲೇ ತಿಳಿಬೇಕು. ಪ್ರತ್ಯಕ್ಷವಾಗಿ ನೋಡಿದ್ರೆ ಒಂದು ದ್ರವ್ಯವು ಇನ್ನೊಂದು ದ್ರವ್ಯಕ್ಕೆ ಅಪೃಥಕ್ ಸಿದ್ಧವಾದ ವಿಶೇಷಣ ತಿಳಿಯೋದಿಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈಗ ಉತ್ತರಿಸ್ತಾರೆ ಅದನ್ನ. ದ್ರವ್ಯಸ್ಯಾಪಿ ದಂಡಕುಂಡಲಾದೇಹೇ ದ್ರವ್ಯಾಂತರ ಪ್ರಕಾರ ದೃಷ್ಟಮೇವ. ದಂಡ ಕುಂಡಲ ಮೊದಲಲ್ಲ ಇನ್ನೊಂದು ದ್ರವ್ಯಕ್ಕೆ ಪ್ರಕಾರವಾಗಿರೋದು ಕಂಡು ಬರುತ್ತೆ, ಆದರೆ ಅದು ಪೃಥಕ್ ಸಿದ್ಧವಾಗಿದೆ. ಕುಂಡಲವನ್ನು ಹಾಕೊಂಡಿದ್ರೆ ಕುಂಡಲವು ಅವನು ಪ್ರಕಾರವಾಗಿದೆ, ಆದರೆ ಅದನ್ನು ಬೇರೆ ಮಾಡಬಹುದು. ಒಂದು ದ್ರವ್ಯಕ್ಕೆ ಆದರೆ ಆ ರೀತಿ ಪ್ರಯೋಗ ಇರಬೇಕು. ಸಮಾನಾಧಿಕರಣ್ಯದಲ್ಲಿ ಮತುಪ್ ಅನ್ನುವ ಪ್ರತ್ಯಯವನ್ನು ಉಪಯೋಗಿಸಿ ಹೇಳಬೇಕು. ಆದ್ದರಿಂದ ಕುಂಡಲಿ ದೇವದತ್ತ ಅಂತ ಹೇಳಬೇಕೆ ಹೊರತು ಕುಂಡಲಂ ದೇವದತ್ತ ಅಂತ ಹೇಳಕ್ಕಾಗಲ್ಲ. ಆದ್ದರಿಂದ ಹಾಗೆ ಹೇಳಕ್ ಸಾಧ್ಯವಿಲ್ಲ. ಗೌಹು ಅಂದ್ರೆ ಗೋತ್ವ ವಿಶಿಷ್ಟ ಅನ್ನೋ ತಿಳಿದು ಬಿಡುತ್ತೆ, ಕುಂಡಲಂ ಅಂತ ಹೇಳಕ್ಕಾಗಲ್ಲ. ಕುಂಡಲಿ ಅಂದ್ರೆ ಕುಂಡಲ ವಿಶಿಷ್ಟನಾದವನು ಅನ್ನೋ ತಿಳಿಯುತ್ತೆ ಅದರಲ್ಲಿ. ಅದಕ್ಕೆ ಮತುಪ್ ಅನ್ನುವ ಪ್ರತ್ಯಯ ಬರುತ್ತೆ ಪ್ರಯೋಗದಲ್ಲಿ. ಆ ರೀತಿ ಶಬ್ದಗಳು ಬರಬೇಕೇ ಹೊರತು ಸಮಾನಾಧಿಕರಣ್ಯದಲ್ಲಿ ತಿಳಿಸಕ್ಕಾಗೋದಿಲ್ಲ. ಅದು ಒಂದು ದೊಡ್ಡ ಪ್ರಶ್ನೆ ಇಲ್ಲ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ, ಮುಂದೆ ಅದು ಬರುತ್ತೆ. ಈ ಭಾಗಕ್ಕೆ ಒಂದು ವಿವರಣೆಗಳನ್ನ ಸುದರ್ಶನ ಸೂರಿಗಳು ಕೊಡ್ತಾರೆ ಇಲ್ಲಿ. ನಾನು ಚ ಅಂತ ಹೇಳುವಾಗ ಜಾತಿ ಗುಣಯೋ ಏವ ದ್ರವ್ಯ ಅಪೃಥಕ್ ಸಿದ್ಧಿ
ಇತಿ ತಯೋಃ ಅನ್ಯತರವಾಚಿತ್ವಮೇವ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಾಮಾನಾಧಿಕರಣ್ಯಂ ಪ್ರಯೋಜಕಂ. ಮತ್ವರ್ಥೀಯ ಪ್ರತ್ಯಯ, ಮತು ಅನ್ನುವ ಪ್ರತ್ಯಯವ ಇಲ್ಲದೇ ಇರುವಂತಹ ನೇರವಾದ ಪ್ರಯೋಗ, ಹಾಗೆ ಹೇಳೋದಕ್ಕೆ ಜಾತಿ ಮತ್ತು ಗುಣ ಮೊದಲಾದವುಗಳಲ್ಲಿ ಮಾತ್ರವೇ ಸಾಧ್ಯ ಅಂತ ಹೇಳಬೇಕು. ಬೇರೆ ಒಂದು ಪದಾರ್ಥಕ್ಕೆ ಒಂದು ಪದಾರ್ಥ ವಿಶಿಷ್ಟವಾಗಿದ್ದರೆ, ಪ್ರಕಾರವಾಗಿದ್ದರೆ ಮತುಪ್ ಅನ್ನುವ ಪ್ರತ್ಯಯವಿಲ್ಲದೆ ಶಬ್ದ ಪ್ರಯೋಗ ಲೋಕದಲ್ಲಿ ಕಂಡುಬರೋದಿಲ್ಲ ಅಂತ ಪೂರ್ವ ಪಕ್ಷ. ದ್ರವ್ಯಸ್ಯ ತು ದಂಡಕುಂಡಲಾದೇಃ ಅಪೃಥಕ್ ಸಿದ್ಧಿ ಅಭಾವಾತ್ ತದ್ವಾಚಿ ಶಬ್ದಸ್ಯ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಾಮಾನ ಅಧಿಕರಣ್ಯಂ ನೋಪಪದ್ಯತೆ ಇತಿ ಅಭಿಪ್ರಾಯಣ ಚೋದಯತಿ ನನುಷ. ದಂಡ ಕುಂಡಲ ಮೊದಲಾದವುಗಳು ಅಪೃಥಕ್ ಸಿದ್ಧವಲ್ಲ, ಅದು ಪೃಥಕ್ ಸಿದ್ಧ. ಒಂದು ದ್ರವ್ಯಕ್ಕೆ ದಂಡವೋ ಕುಂಡಲವೋ ಮೊದಲಾದದ್ದು ಪೃಥಕ್ ಸಿದ್ಧ, ಬೇರೆ ಮಾಡಿಬಿಡ್ಬೋದು. ಅದನ್ನು ಒಂದು ಪದಾರ್ಥದಿಂದ ಒಂದು ಪದಾರ್ಥದಿಂದ ಬೇರ್ಪಡಿಸ್ಬೋದು. ಆದ್ದರಿಂದ ಅದನ್ನು ತಿಳಿಸುವ ಶಬ್ದಗಳಿಗೆ ಮತು ಪ್ರತ್ಯಯವಿಲ್ಲದೆ ಪ್ರಯೋಗ ಮಾಡೋಕ್ಕಾಗೋದಿಲ್ಲ ಸಾಮಾನಾಧಿಕರಣ್ಯ. ಅದು ಅಪೂರ್ವ ಪಕ್ಷಿ. ಇದು ಅಂದರೆ ಸಂಸ್ಥಾನ ರೂಪೇಣ ಪ್ರಕಾರತೆ, ಇದೆಲ್ಲ ಪೂರ್ವ ಪಕ್ಷವೇ. ಅಪೃಥಕ್ ಸಿದ್ಧ ವಿಶೇಷಣ ರೂಪೇಣ ಪ್ರಕಾರತೆಯ ಏವಂ ಶಬ್ದಾರ್ಥತ್ವಂ ಬ್ರಹ್ಮನಿಗೆ ಇವಾಗ ಹೇಳಕ್ಕಾಗೋದಿಲ್ಲ ಅಂತ ಪೂರ್ವ ಪಕ್ಷ. ಧರ್ಮಮುಖೇನ ಧರ್ಮಿಮಾಚಿ ಶಬ್ದಾನಾಂ ಪ್ರದರ್ಶನಾರ್ಥ ಏವಂ ಶಬ್ದ, ಧರ್ಮದ ಮೂಲಕ ಧರ್ಮಿಯನ್ನು ತಿಳಿಸೋದು. ಏವಂ ಬ್ರಹ್ಮೈವ ಏವಂ ಅವಸ್ಥಿತಂ ಅಂದರೆ ಧರ್ಮದ ಮೂಲಕ ಧರ್ಮಿಯನ್ನು ತಿಳಿಸೋದು. ಇವಾಗ ಹೋಗಿ ನಾವು ಆರಿಸ್ಬೇಕಾದ್ರೆ 10 ಬಟ್ಟೆಗಳನ್ನು ಆರಿಸ್ಬೇಕಾದ್ರೆ ಆ ಕೆಂಪನ್ನು ಕೊಡು ಅಂತ ಹೇಳ್ತೀವಿ. ಕೆಂಪು ಕೊಡು ಅಂದರೆ ಅವನಿಗೆ ಕೆಂಪು ಬಟ್ಟೆಯನ್ನು ಕೊಡ್ತಾನೆ. ಅವನಿಗೆ ಗೊತ್ತು, ಅದು ಅಷ್ಟು ಹೇಳಿದ್ರೆ ಸಾಕು ಹೇಳಬಹುದು. ಯಾಕೆಂದ್ರೆ ಅದು ಅಪೃಥಕ್ ಸಿದ್ಧವಾದ ವಿಶೇಷಣ. ಅದಕ್ಕೆ ಕೆಂಪು ಬಣ್ಣವನ್ನು ಉಳ್ಳ ಬಟ್ಟೆಯನ್ನು ಕೊಡು ಅಂತ ಹೇಳಬೇಕಾಗಿಲ್ಲ. ಅದು ಅಪೃಥಕ್ ಸಿದ್ಧ ವಿಶೇಷಣವಾದ್ದರಿಂದ ಆ ರೀತಿ ಪ್ರಯೋಗ ಸಾಧ್ಯ, ಇಲ್ಲದೆ ಹೋದರೆ ಸಾಧ್ಯವಿಲ್ಲ. ಅಪೃಥಕ್ ಸಿದ್ಧ ವಿಶೇಷಣತ್ವೇನ ತತ್ತತ್ ಶಬ್ದಾಭಿಧೇಯತ್ವಂ ಜಾತಿ ಗುಣಯೋ ಏವ ದೃಷ್ಟಂ. ಜಾತಿಗೂ ಗುಣಕ್ಕೂ ಮಾತ್ರವೇ ಸಾಧ್ಯ. ಘಟಃ ಪಟಃ ಶುಕ್ಲಃ ಇತ್ಯಾದಿಷು. ಶುಕ್ಲಃ ಅಂದರೆ ಬಿಳಿಯದು ಅಂತ ಅರ್ಥ, ಬಿಳಿ ಪದಾರ್ಥ, ಬಿಳಿ ಅಂತ ಅರ್ಥ. ಶುಕ್ಲ ಅಂದರೆ ಏನರ್ಥ? ಶುಕ್ಲ ಅಂದರೆ ಬಿಳಿ ವರ್ಣ ಅಷ್ಟೇ, ಬಿಳಿ ವರ್ಣ ಅಲ್ಲ. ಬಿಳಿ ವರ್ಣವನ್ನು ಉಳ್ಳ ಪದಾರ್ಥವನ್ನು ತಿಳಿಸುತ್ತೆ ಅದು ಶುಕ್ಲತ್ವ, ವಿಶಿಷ್ಟವಾದ ಪದಾರ್ಥ. ಹಾಗೆಯೇ ಪಟಃ ಅಂತ ಹೇಳೋದು ಹಾಗೆಯೇ ಪದಾರ್ಥ, ಅದೊಂದು ರೂಪವನ್ನು ಉಳ್ಳ ಪದಾರ್ಥ ತಿಳಿಸುತ್ತೆ, ಅದು ಜಾತಿಗೆ ಸೇರಿದ ಪದಾರ್ಥ. ಘಟಃ ಘಟತ್ವ ಜಾತಿ ವಿಶಿಷ್ಟವಾದ ಪದಾರ್ಥ, ಇದೆಲ್ಲ ತಿಳಿಸುತ್ತೆ. ಅದುವೇ, ಅದನ್ನು ಬೇರೆ ಹೇಳಬೇಕಾಗಿಲ್ಲ. ಘಟತ್ವ ಜಾತಿಗೆ ಸೇರಿದ ಪದಾರ್ಥವನ್ನು ಕೊಡು ಅಂತ ಹೇಳಬೇಕಾಗಿಲ್ಲ. ಘಟಃ ಅಂದರೆ ಸಾಕು, ಅದು ಎರಡವೂ ಸೇರಿ ಬರುತ್ತೆ ಅದರಲ್ಲಿ. ಅದು ಅಪೃಥಕ್ ಸಿದ್ಧವಾದ ಧರ್ಮವಾಗಿದೆ. ಆದ್ದರಿಂದಲೇ ದ್ರವ್ಯಸ್ಯ, ದ್ರವ್ಯಕ್ಕೆ ಹಾಗೆ ಕಂಡು ಬರೋ ಒಂದು ದ್ರವ್ಯದೊಡನೆ ವಿಶಿಷ್ಟವಾಗಿರುವಾಗ ಅದಕ್ಕೆ ಮತುಪ್ ಅನ್ನುವ ಪ್ರತ್ಯಯವಿಲ್ಲದೆ ಪ್ರಯೋಗ ಸಾಧ್ಯವಿಲ್ಲ ಅಂತ ಪೂರ್ವ ಪಕ್ಷ. ವೇದದಲ್ಲಿ ಎಲ್ಲ ಹೀಗೆ ಹೇಳಲ್ಪಟ್ಟಿದೆ. ಸಾಮಾನಾಧಿಕರಣದಿಂದಲೇ ಪದಾರ್ಥಗಳೆಲ್ಲ ಬ್ರಹ್ಮನೊಡನೆ ಹೇಳಲ್ಪಟ್ಟಿದೆ. ಸ್ಮೃತಿಗಳಲ್ಲಿಯೂ ಹಾಗೆಯೇ ಜ್ಯೋತಿಂಷಿ ವಿಷ್ಣು ಭುವನಾನಿ ವಿಷ್ಣು ಅಂದರೆ ಭುವನಗಳೆಲ್ಲ ವಿಷ್ಣುವೇ ಅಂತ ಹೇಳಿದ್ರೆ, ಅಯಂ ಆತ್ಮ ಬ್ರಹ್ಮ, ಆತ್ಮ ಬ್ರಹ್ಮ ತತ್ ತ್ವಂ ಅಸಿ, ಇದೆಲ್ಲ ತತ್ವ. ಈ ಸಾಮಾನಾಧಿಕರಣವೆಲ್ಲ ಮತು ಪ್ರತ್ಯಯವಿಲ್ಲದೆ ಇರುವ ಪ್ರಯೋಗಗಳು. ಇಲ್ಲಿ ಒಂದು ಪದಾರ್ಥವು ಒಂದು ಪದಾರ್ಥಕ್ಕೆ ವಿಶಿಷ್ಟವಾಗಿರುವ ಅರ್ಥವನ್ನ ಮತು ಪ್ರತ್ಯಯ ಇಲ್ಲದೆ ವೇದದಲ್ಲಿ ಪ್ರಯೋಗವಾಗಿದೆ. ಆದ್ದರಿಂದ ಅದು ಹೇಗೆ ಸರಿ ಲೋಕದಲ್ಲಿ ಹಾಗೆ ಕಂಡು ಬರೋದಿಲ್ವಲ್ಲ ಅಂತ ಪೂರ್ವ ಪಕ್ಷ. ಅಪೃಥಕ್ ಸಿದ್ಧ ವಿಶೇಷಣತ್ವೇನ ತತ್ತಶಬ್ದ ಪ್ರವೃತ್ತಿ ನಿಮಿತ್ತಾರ್ಥತ್ವಂ ದ್ರವ್ಯಸ್ಯ ನ ದೃಷ್ಟಂ. ಆದ್ದರಿಂದ ಅಪೃಥಕ್ ಸಿದ್ಧವಾದ ವಿಶೇಷಣ ಅಂತ ಹೇಳಿ ಶಬ್ದಗಳನ್ನ ಪ್ರಯೋಗ ಮಾಡುವುದು ದ್ರವ್ಯಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ದಂಡಂ ದೇವದತ್ತ ಅಂತ ಹೇಳಕ್ಕಾಗೋದಿಲ್ಲ. ದಂಡತ್ವ ವಿಶಿಷ್ಟನಾದ ದೇವದತ್ತ ಅನ್ನುವ ನಾಮವನ್ನು ಉಳ್ಳ ಮನುಷ್ಯ ಅಂತ ಎರಡು ಶಬ್ದಗಳು ಅವನನ್ನು ವಿಶೇಷಿಸಬೇಕಾದ್ರೆ ಸಾಮಾನಾಧಿಕರಣದಲ್ಲಿ ಹಾಗೆ ಹೇಳಕ್ಕಾಗೋದಿಲ್ಲ. ದಂಡೀ ದೇವದತ್ತ ಅಂತಾನೆ ಹೇಳಬೇಕು. ಮತ್ತು ಪ್ರತ್ಯಯ ಸೇರಿಕೊಂಡ್ರೆ ಬದಲಾಗ್ಬಿಡುತ್ತೆ ಶಬ್ದ. ಅಲ್ಲಿ ತತ್ವಮಸಿಯಲ್ಲಿ ಹಾಗೆ ಪ್ರಯೋಗ ಇಲ್ಲ. ಆದ್ದರಿಂದ ಇಲ್ಲಿ ಅದಕ್ಕೆ ಹೇಗೆ ನೀವು ಬ್ರಹ್ಮನಿಗೆ ಈ ರೀತಿ ಅರ್ಥ ಮಾಡ್ತೀರಾ? ಎಲ್ಲ ವಿಶಿಷ್ಟತ್ವ, ವಿಶಿಷ್ಟಾದ್ವೈತದ ಮೂಲಭೂತವಾದ ತತ್ವ ಇದು.
ವಿಶಿಷ್ಟತ್ವವೇ ಮೂಲಭೂತವಾದದ್ದು. ವಿಶಿಷ್ಟವಾದ ಅಪೃಥಕ್ ಸಿದ್ಧವಾದ ವಿಶೇಷಣದಿಂದಲೇ ವಿಶಿಷ್ಟವಾದ ಪದಾರ್ಥ ನಿರೂಪಣೆ ಮಾಡಬೇಕು. ಅದರಲ್ಲಿ ಈ ಸಾಮಾನಾಧಿಕರಣ್ಯ ಅನ್ನೋದು ಒಂದು ದ್ರವ್ಯಕ್ಕೆ ಮತು ಪ್ರತ್ಯಯದ ಪ್ರಯೋಗವಿಲ್ಲದೆಯೇ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿದ್ದರೆ ಪ್ರಯೋಗ ಮಾಡಬಹುದು. ಅಪೃಥಕ್ ಸಿದ್ಧವಾದ ವಿಶೇಷಣ ಆಗಿ ಇದಕ್ಕೆ ಸಾಧ್ಯ ಅಂತ ಶ್ರುತಿ ತಿಳಿಸುತ್ತೆ. ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಿಂದಲೇ ನಮಗೆ ವಿಶಿಷ್ಟಾದ್ವೈತ ಸಿದ್ಧಿಯಾಗೋದು. ತುಂಬಾ ಪ್ರಧಾನವಾದ ಸಿದ್ಧಾಂತ ಇದು. ಅತಃ ಸ್ವತಂತ್ರ ಐತಿ ಪೃಥಕ್ ಸಿದ್ಧಿ ಅರ್ಹಸ್ಯ ಚಿರಚಿತ್ ಪದಾರ್ಥಸ್ಯ. ಚೇತನಗಳೆಲ್ಲ ಪೃಥಗ್ವಾಗಿ ಇರಬಹುದು, ಬೇರೆಯಾಗಿ ಇರಬಹುದು. ಆ ಪದಾರ್ಥಗಳಿಗೆ ಹೇಗೆ ನೀವು ಮತ್ತು ಪ್ರತ್ಯಯ ಇರದೆ ಪ್ರಯೋಗ ಮಾಡಿ ಹೇಳ್ತೀರಾ ಅಂತ ಪೂರ್ವ ಪಕ್ಷಿ. ಈಶ್ವರ ಪರ್ಯಂತ ಶಬ್ದಾಭಿಧೇಯತೆಯ ಈಶ್ವರ ಪ್ರಕಾರತ್ವ ಆಯುಕ್ತಂ. ಅದನ್ನ ಪೃಥಕ್ಕಾಗಿ ಇರಕ್ಕೆ ಸಾಧ್ಯವಲ್ಲ, ಸಾಧ್ಯವಿದೆ. ಅದನ್ನ ಹಾಗೆ ಮಾಡಬಹುದು. ಬೇರೆ ಬೇರೆಯಾಗಿದೆ ಪದಾರ್ಥಗಳು ಕಂಡು ಬರುತ್ತೆ, ತಾನೇ ಸ್ವತಂತ್ರವಾಗಿ ಇರೋ ಹಾಗೆ ಕಂಡು ಬರುತ್ತೆ. ಆದ್ದರಿಂದ ಅದನ್ನ ಈಶ್ವರನಿಗೆ ಪ್ರಕಾರ ಅಂತ ಹೇಗೆ ಹೇಳ್ತೀರಾ ನೀವು? ಹೇಳಕ್ಕಾಗೋದಿಲ್ಲ ಅಂತ ಪೂರ್ವ ಪಕ್ಷ. ಅದಕ್ಕೆ ಉಚ್ಯತೆ ಅಂತ ಇಲ್ಲಿ ಉತ್ತರವನ್ನ ಕೊಡ್ತಾ ಇದೆ. ಉಚ್ಯತೆ ದ್ರವ್ಯಸ್ಯಾಪಿ ದ್ರವ್ಯಾಂತರ ಪ್ರಕಾರತ್ವ ದೃಷ್ಟಮೇವ. ದ್ರವ್ಯವು ಒಂದು ದ್ರವ್ಯಕ್ಕೆ ಪ್ರಕಾರವಾಗಿರೋದು ಕಂಡು ಬರುತ್ತೆ. ಕಿಂ ದ್ರವ್ಯಸ್ಯ ದ್ರವ್ಯಾಂತರಂ ಪ್ರತಿ ಪ್ರಕಾರತ್ವ ಅಯುಕ್ತಮಿತಿ ಉಚ್ಯತೆ. ಒಂದು ದ್ರವ್ಯಕ್ಕೆ ಪ್ರಕಾರವೇ ಆಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿರೋ, ಅಥವಾ ಮತು ಪ್ರತ್ಯಯದ ಪ್ರಯೋಗವಿಲ್ಲದೆ ಸಾಮಾನಾಧಿಕರಣ ಹೇಳಕ್ಕಾಗಲ್ಲ ಅಂತ ಹೇಳ್ತಿರೋ? ಅದು ಮೊದಲು ಪ್ರಶ್ನೆ. ದ್ರವ್ಯವು ಇನ್ನೊಂದು ದ್ರವ್ಯಕ್ಕೆ ಪ್ರಕಾರವಾಗಕ್ಕೆ ಸಾಧ್ಯವೇ? ಅದನ್ನ ಮೊದಲು ಪರಿಹಾರ ಮಾಡ್ತಾರೆ. ಉತ ನಿಯತ ಪ್ರಕಾರತ್ವ ಅಯುಕ್ತಂ. ನಿಯತವಾಗಿ ಎಲ್ಲ ಕಾಲದಲ್ಲಿ ಪ್ರಕಾರವೇ ಆಗಿರೋದು. ಅಂದ್ರೆ ಎಂದಿಗೂ ದಂಡ ಮೇರೆ ಮಾಡಿಸೋಕ್ಕೆ ಆಗೋದಿಲ್ಲ. ಹಾಗಿರ್ಬೇಕು. ಹಾಗಿದ್ರೆ ಆವಾಗ ಅದಕ್ಕೆ ಹೇಳ್ಬೋದು ಇದು ಸಾಧ್ಯವಿಲ್ಲವೋ ಇತಿ ವಿಕಲ್ಪ ಪ್ರೇಯ ಪ್ರಥಮಂ ಶಿರಃ ಪ್ರತಿವತಿ. ಮೊದಲು ಇದನ್ನ ಪರಿಹಾರ ಮಾಡ್ತಾರೆ. ಒಂದು ಪದಾರ್ಥಕ್ಕೆ ಅಪ್ರಕಾರ ಅಂತ ಹೇಳಕ್ಕೆ ಸಾಧ್ಯ. ಅದನ್ನು ಮೊದಲು ಪರಿಹಾರ ಮಾಡ್ತಾರೆ. ದಂಡ ಕುಂಡಲ ಮೊದಲಾದಲ್ಲಿ ದ್ರವ್ಯಾಂತರ ಪ್ರಕಾರತ್ವ ದೃಷ್ಟಮೇವ. ದಂಡ ಕುಂಡಲಾದೇಹೇ ಪ್ರಕಾರತ್ವೇ ದೃಷ್ಟೇಪಿ ತಸ್ಯ ಪೃಥಕ್ ಸಿದ್ಧ್ಯಾರ್ಹತ್ವ ಪ್ರಮಾಣಾಂತರ ಸಿದ್ಧಂ. ಅದು ಪ್ರಕಾರ ಅಂತ ಒಪ್ಕೊಳ್ತೀವಿ, ಆದರೆ ಅದು ಪೃಥಕ್ ಸಿದ್ಧಿಗೆ ಅರ್ಹವಾಗಿದೆ, ಬೇರೆಯಾಗಿರಕ್ಕೆ ಸಾಧ್ಯ. ಪ್ರತ್ಯಕ್ಷವಾಗಿ ನೋಡಬಹುದು ಅದನ್ನ. ಪ್ರಮಾಣಾಂತರ ಅಂದರೆ ಪ್ರತ್ಯಕ್ಷವಾಗಿಯೇ ನೋಡಬಹುದು. ಅತ್ರ ತು ಚಿದಚಿತೋಹೋ ಬ್ರಹ್ಮ ಪ್ರಕಾರತ್ವಂ ದೃಷ್ಟಂ ಪೃಥಕ್ ಸಿದ್ಧ್ಯರ್ಹತ್ವೇ ತು ನ ಪ್ರಮಾಣಮಿತಿ ಪ್ರಕಾರತ್ವಂ ಸ್ಥಿತಮೇವೇತಿ ನಿಯತ ಪ್ರಕಾರತ್ವಂ ಸಿದ್ಧಮಿತಿ ಅಭಿಪ್ರಾಯ. ಇಲ್ಲಿ ನಾವು ಹೇಳ್ತಾ ಇರೋದು ಬ್ರಹ್ಮ ಪ್ರಕಾರತ್ವವು ಕೂಡ ಚೇತನಗಳಿಗಿದೆ ಅನ್ನೋದು ಶ್ರುತಿ ಹೇಳುತ್ತೆ ನಮಗೆ. ಪೃಥಕ್ ಸಿದ್ಧಿ ಅರ್ಹತ್ವೇತು ನ ಪ್ರಮಾಣಂ. ಪೃಥಕ್ ಸಿದ್ಧಿ ಬೇರೆಯಾಗಿ ಇರುತ್ತೆ ಅನ್ನೋಕ್ಕೆ ಪ್ರಮಾಣವಿಲ್ಲ. ಆದ್ದರಿಂದ ಪ್ರಕಾರತ್ವ ಅನ್ನೋದು ಇದೆ. ನಿಯತ ಪ್ರಕಾರತ್ವಂ ಸಿದ್ಧಂ, ನಿಯತವಾಗಿ ಪ್ರಕಾರವಾಗಿದೆ ಅಂತ ಅರ್ಥ ಇಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ. ಅದನ್ನ ಚೇತನಗಳು ಬ್ರಹ್ಮನಿಗೆ ಪ್ರಕಾರವಾಗಿದೆ ಅಂತ ಹೇಳೋದು ಪೃಥಕ್ ಸಿದ್ಧಿ ಅರ್ಹತ್ವೇತು ನ ಪ್ರಮಾಣಂ. ಪೃಥಕ್ಕಾಗಿ ಇದೆ ಅನ್ನೋದಕ್ಕೆ ಪ್ರಮಾಣವಿಲ್ಲ. ಪ್ರತ್ಯಕ್ಷವು ಪ್ರಮಾಣವಾಗುವುದಿಲ್ಲ. ಪ್ರತ್ಯಕ್ಷಕ್ಕೂ ಶಾಸ್ತ್ರಕ್ಕೂ ವಿರೋಧ ಬಂದರೆ ಶಾಸ್ತ್ರ ಬಲವಾಗುತ್ತೆ. ಕೆಲವು ಕಡೆ ನೇರವಾಗಿ ವಿರೋಧ ಕಂಡು ಬಂದರೆ ಹೇಳಬಹುದು. ಅತೀಂದ್ರಿಯವಾದ ವಿಷಯಗಳಲ್ಲಿ ಶಾಸ್ತ್ರವೇ ಬಲವಾಗುತ್ತೆ. ಆದ್ದರಿಂದ ಶಾಸ್ತ್ರವೇ ಪ್ರಮಾಣವಾಗುತ್ತೆ. ಅಲ್ಲಿ ಈ ಚೇತನಗಳು ಬ್ರಹ್ಮನ ಪ್ರಕಾರ ಅಂತ ಹೇಳೋದಕ್ಕೆ, ಇಲ್ಲ ಅಂತ ಹೇಳೋದಕ್ಕೆ ಏನು ಪ್ರಮಾಣವಿದೆ? ಪ್ರಮಾಣವಿಲ್ಲ. ಪ್ರತ್ಯಕ್ಷ ಪ್ರಮಾಣವಾಗಿಲ್ಲ. ಯಾಕೆ ಅಂದರೆ ಆತ್ಮನನ್ನೇ ನಾವು ನೋಡೋಕ್ಕಾಗೋದಿಲ್ಲ, ಪರಮಾತ್ಮನನ್ನೇ ಎಲ್ಲಿ ನೋಡೋಕೆ ಸಾಧ್ಯ ಪ್ರತ್ಯಕ್ಷವಾಗಿ? ಆದ್ದರಿಂದ ಇದು ಪ್ರತ್ಯಕ್ಷದಿಂದ ತಿಳಿಯಕ್ಕೆ ಸಾಧ್ಯವಿಲ್ಲದಂತಹ ವಿಷಯ. ಅದಕ್ಕೆ ಶ್ರುತಿಯೇ ಪ್ರಮಾಣ ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಅದರ ಪ್ರಯೋಗವನ್ನು ಈಗ ವಿಚಾರ ಮಾಡ್ತಾರೆ. ಮತ್ವರ್ಥೀಯ ಪ್ರತ್ಯಯ ಮೊದಲಾದವು. ಮತು ಅನ್ನುವ ಪ್ರತ್ಯಯ ಜ್ಞಾನ ಉಳ್ಳವನು ಅನ್ನೋದು ಬರುತ್ತೆ ಅದರಲ್ಲಿ. ನನು ದಂಡಾದೇಹೆ ಸ್ವತಂತ್ರಸ್ಯ ದ್ರವ್ಯಾಂತರ ಪ್ರಕಾರತ್ವೇ ಮತ್ವರ್ಥೀಯ ಪ್ರತ್ಯಯ ದೃಷ್ಟಃ ಯಥಾ ದಂಡಿ ಕುಂಡಲಿ ಇತಿ. ಇದು ದಂಡಿ ಕುಂಡಲಿ ಇದೆಲ್ಲ ಮತ್ವರ್ಥೀಯ ಪ್ರತ್ಯಯ ಸೇರಿದ್ರೆ ಆಗುತ್ತೆ. ಇಲ್ಲಿ ಕುಂಡಲವನ್ನು ಉಳ್ಳವನು, ದಂಡವನ್ನು ಉಳ್ಳವನು ಮೊದಲಾದದ್ದು ಈ ರೀತಿ ಶಬ್ದ ರೂಪವು ಬದಲಾಗುತ್ತೆ ಮತ್ತು ಅನ್ನುವ ಪ್ರತ್ಯಯ ಸೇರಿದಾಗ ಶಬ್ದಗಳಿಗೆ. ಇದು ಪೃಥಕ್ ಸಿದ್ಧಿ ಅರ್ಹವಾದ ಪದಾರ್ಥಗಳು
ಒಂದೊಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ ವಿಶೇಷಣವಾಗಿರ್ಬೇಕು. ಧರ್ಮವಲ್ಲ, ಪದಾರ್ಥ. ಒಂದು ಸಬ್ಸ್ಟೆನ್ಸು ಇನ್ನೊಂದು ಸಬ್ಸ್ಟೆನ್ಸ್ಗೆ ಅಟ್ರಿಬ್ಯೂಟ್ ಆಗಿರುವಂತಹದ್ದು. ಆದ್ದರಿಂದ ಅದು ಹಾಗಿರುವಾಗ ಮತುಪ್ಪನ್ನುವ ಪ್ರತ್ಯಯವನ್ನು ಉಪಯೋಗಿಸಿರಬೇಕು ಲೋಕದಲ್ಲಿ. ಅತಃ ಗೋತ್ವಾದಿ ತುಲ್ಯತೆಯ ಚೇತನಾಚೇತನಸ್ಯ ದ್ರವ್ಯಭೂತಸ್ಯ ವಸ್ತುತಃ ಗೋತ್ವ ಮೊದಲಾದಕ್ಕೆ ಸಮಾನವಾಗಿ ಗೋತ್ವಾದಿ ತುಲ್ಯ. ಗೋತ್ವ ಅನ್ನುವುದು ಗೋವಿನ ಒಂದು ಜಾತಿ. ಗೋತ್ವ ವಿಶಿಷ್ಟವಾದ ಒಂದು ಪ್ರಾಣಿಗೆ ಗೌಹು ಅಂತ ಹೇಳ್ತೀವಿ. ಆ ಗೋತ್ವ ವಿಶಿಷ್ಟವಾದ ಪ್ರಾಣಿ ಗೌಹು ಅಂತ ಹೇಳುವಾಗ ಗೋತ್ವ ಜಾತಿ ಉಳ್ಳ ಪ್ರಾಣಿ ಅಂತ ಹೇಳಬೇಕಾಗಿಲ್ಲ, ಗೌಹು ಅಂತ ಹೇಳಿದ್ರೆ ಸಾಕು. ಅದಕ್ಕೆ ಅಲ್ಲಿ ಮತುಪ್ ಅನ್ನುವ ಪ್ರತ್ಯಯ ಬೇಕಾಗಿಲ್ಲ. ಯಾಕೆ ಅಂದರೆ ಅದು ಜಾತಿ ಅಪೃಥಕ್ ಸಿದ್ಧವಾದದ್ದು. ಜಾತಿಯನ್ನ ಪದಾರ್ಥದಿಂದ ಬೇರೆ ಮಾಡೋಕ್ಕಾಗಲ್ಲ. ಗೋತ್ವ ಅನ್ನುವ ಜಾತಿಯನ್ನ ಒಂದು ಹಸುವಿನಿಂದ ಬೇರೆ ಮಾಡೋಕ್ಕಾಗಲ್ಲ, ಅಪೃಥಕ್ ಸಿದ್ಧವಾದದ್ದು. ಅಂತಹ ವಿಷಯಗಳಲ್ಲಿ ನೋಡಬಹುದು ನಾವು ಚೇತನಾಚೇತನಸ್ಯ ದ್ರವ್ಯಭೂತಸ್ಯ ವಸ್ತುನಃ. ಚೇತನಾಚೇತನಗಳಾದರೂ ದ್ರವ್ಯಗಳಾಗಿದೆ, ಜಾತಿಯಂತೆ ಅಲ್ಲ. ಅದು ಜಾತಿಯೋ ಗುಣವೋ ಧರ್ಮವೋ ಆಗಿದೆ, ಇದು ದ್ರವ್ಯವಾಗಿದೆ, ಪದಾರ್ಥ, ಇದೊಂದು ಸಬ್ಸ್ಟೆನ್ಸು. ಈಶ್ವರ ಪ್ರಕಾರತೆಯ ಸಾಮಾನಾಧಿಕರಣ್ಯನ, ಈಶ್ವರನಿಗೆ ಪ್ರಕಾರ ಅಂತ ಹೇಳಿ ಸಾಮಾನಾಧಿಕರಣ್ಯದ ಪ್ರಯೋಗದಿಂದ ಪ್ರತಿಪಾದನಂನ ಯುಜ್ಯತೆ ಹೇಳಕ್ಕೆ ಆಗೋದಿಲ್ಲ ಅಂತ ಪೂರ್ವ ಪಕ್ಷ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅತ್ರ ಉಚ್ಯತೆ ಸಾಧ್ಯ ಅಂತ ಹೇಳ್ತಾರೆ ಭಾಷ್ಯಕಾರರು. ಗೌಹು ಅಶ್ವ ಮನುಷ್ಯ ದೇವ, ಇದು ಬಹಳ ಒಳ್ಳೆಯ ಉದಾಹರಣೆ ಭಾಷಿಕಾರರು ಕೊಡೋದು. ಗೌಹು ಅಶ್ವ ಮನುಷ್ಯ ದೇವ ಇತಿ ಭೂತಸಂಘಾತ ರೂಪಾಣ ದ್ರವ್ಯಾಣಾಮೇವ ದೇವದತ್ತಃ ಮನುಷ್ಯೋ ಜಾತಃ ಪುಣ್ಯವಿಶೇಷೇಣ ಯಜ್ಞದತ್ತಃ ಗೌಹು ಜಾತಃ ಪಾಪೇನ ಕರ್ಮಣ ಅನ್ಯಃ ಚೇತನಃ ಪುಣ್ಯಾತಿರೇಕೇಣ ದೇವೋ ಜಾತಃ ಇತ್ಯಾದಿ ದೇವಾದಿಶರೀರಾಣಾಂ ಚೇತನಾಚೇತನ ಪ್ರಕಾರತೆಯ ಲೋಕ ವೇದಯೋಃ ಸಾಮಾನಾಧಿಕರಣ್ಯೇನ ಪ್ರತಿಪಾದನಂ ದೃಷ್ಟಂ. ಎರಡಕ್ಕೂ ಸಮಾನವಾದ ಉದಾಹರಣೆಯನ್ನು ಕೊಟ್ಟರು. ಲೋಕದಲ್ಲಿಯೂ ವೇದದಲ್ಲಿಯೂ ಸ್ಪಷ್ಟವಾಗಿ ತಿಳಿದು ಬರುವಂತಹ ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ ಅಪೃಥಕ್ ಸಿದ್ಧವಾದ ವಿಶೇಷಣ ಆಗಿರೋದಕ್ಕೆ ಎಲ್ಲ ಪ್ರಾಣಿಗಳು ಉದಾಹರಣೆ, ನಾವೇ ಉದಾಹರಣೆ. ಅದಕ್ಕೆ ಜೀವಾತ್ಮ ಒಳಗಡೆ ಇದ್ದಾನೆ, ಜೀವಾತ್ಮನೂ ಒಂದು ಪದಾರ್ಥ, ದೇಹವೂ ಒಂದು ಪದಾರ್ಥ. ದೇಹ ಹೆಂಗಿದೆ ಅಂದರೆ ಭೂತ ಸಂಗಾತ ರೂಪ, ಪಂಚಭೂತಗಳಿಂದ ಸೇರಿ ಆಗಿರುವಂತಹ ಪದಾರ್ಥ ದೇಹ ಅಂತ ಹೇಳೋದು. ಪಂಚಭೂತಗಳಿಂದ ಅದೆಲ್ಲ ಒಂದೊಂದು ಪದಾರ್ಥಗಳು, ಅವುಗಳಿಂದ ಸೇರಿ ಆದಂತಹ ದೇಹ ಒಂದು ಸ್ವತಂತ್ರವಾದ ಪದಾರ್ಥ, ಜೀವಾತ್ಮನೂ ಒಂದು ಬೇರೆ ಪದಾರ್ಥ. ಇದೆರಡು ಒಂದಕ್ಕೊಂದು ಬೇರ್ಪಡಿಸೋಕ್ಕಾಗದೇ ಇರೋ ಹಾಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿದೆ ಲೋಕದಲ್ಲಿ. ಅದಕ್ಕೆ ಪ್ರಯೋಜನವಾಗಿ ಪ್ರಯೋಗ ಮಾಡುವಾಗ ಹೇಗೆ ಮಾಡ್ತೀವಿ? ಮತ್ತು ಪ್ರತ್ಯಯವಿಲ್ಲದೆ ಮಾಡ್ತೀವಿ ನಾವು. ಮನುಷ್ಯ ಅಂದರೆ ಸಾಕು. ಮನುಷ್ಯ ಅಂದರೆ ಮನುಷ್ಯತ್ವ ಶರೀರ ವಿಶಿಷ್ಟನಾದ ಜೀವಾತ್ಮ ಇದಾನಲ್ಲಿ. ಬರೀ ಮನುಷ್ಯ ಅಂತ ಹೇಳಿದ್ರೆ ಅವನು ದೇಹವನ್ನು ಹೇಳ್ತಿಲ್ಲ ಅಥವಾ ಆತ್ಮನನ್ನೇ ಹೇಳ್ತಾ ಇಲ್ಲ, ದೇಹ ವಿಶಿಷ್ಟನಾದ ಆತ್ಮನನ್ನು ಹೇಳ್ತಿದ್ದೀವಿ. ದೇಹವೂ ಒಂದು ಪದಾರ್ಥ, ಆತ್ಮವೂ ಒಂದು ಪದಾರ್ಥ. ಮನುಷ್ಯ ಅಂತ ಹೇಳಿದ್ರೆ ಸಾಕು ಅಷ್ಟೇ. ಅದರಲ್ಲಿ ಮತು ಪ್ರತ್ಯಯವೇ ಬೇಕಾಗಿಲ್ಲ. ಮನುಷ್ಯತ್ವ ಜಾತಿ ವಿಶಿಷ್ಟನಾದವನು, ಅಮನುಷ್ಯತ್ವ ಜಾತಿ ಅನ್ನೋದು ಅವನ ಶರೀರದಿಂದ ತಿಳಿಯೋದು ಒಂದು ಪದಾರ್ಥ. ಅಲ್ಲಿ ಗೋತ್ವದಂತೆ, ಗೋತ್ವದಲ್ಲಿಯೂ ಒಂದು, ಅಲ್ಲಿ ಜೀವಾತ್ಮನು ವಿಧಾನಲ್ಲಿ, ಆದ್ದರಿಂದ ಅಲ್ಲಿಯೂ ಹಾಗೆಯೇ. ಅದರಿಂದ ಇಲ್ಲಿ ಹೇಳುವಾಗ ಗೌಹು ಅಶ್ವ ಮನುಷ್ಯೋ ದೇವ ಮೊದಲಾದದ್ದು ಭೂತಸಂಗಾತ ರೂಪವಾದ ದ್ರವ್ಯಗಳಿಗೆ ಹೇಳಲ್ಪಡುತ್ತೆ. ದೇವದತ್ತಃ ಮನುಷ್ಯ ಜಾತಃ ಪುಣ್ಯ ವಿಶೇಷಣ, ಬಹಳ ಪುಣ್ಯ ಮಾಡಿದ್ದ ಮನುಷ್ಯರಾತಿಯನ್ನು ಮನುಷ್ಯನಾಗಿ ಹುಟ್ಟಿದ ದೇವದತ್ತನು ಅಂತ ಹೇಳಿದ್ರೆ. ಯಜ್ಞದತ್ತಃ ಗೌರ್ ಜಾತಃ, ಯಜ್ಞದತ್ತ ಅನ್ನೋನು ಹಸುವಾಗಿ ಹುಟ್ಟಿದ, ಪಾಪ ಮಾಡಿದ್ದರಿಂದ ಪ್ರಾಣಿ ಜನ್ಮ ಬಂತವನಿಗೆ. ಇನ್ನೊಬ್ಬ ಚೇತನ ಬಹಳ ಹೆಚ್ಚಾದ ಪುಣ್ಯ ಮಾಡಿ ದೇವನಾಗಿ ಹುಟ್ಟಿದ, ದೇವ ಜಾತಃ ಮೊದಲಾದ ಪ್ರಯೋಗಗಳಲ್ಲಿ ದೇವಾದಿ ಶರೀರಾಣಾಂ, ದೇವ ಮನುಷ್ಯ ಮೊದಲಾದ ಶರೀರಗಳು ಚೇತನ ಪ್ರಕಾರತೆಯ, ಚೇತನನ ಪ್ರಕಾರವಾಗಿಯೇ ಲೋಕವೇದಯೋ, ಲೋಕವೇದಗಳಲ್ಲಿ ಸಾಮಾನಾಧಿಕರಣ್ಯೇನ ಪ್ರತಿಪಾದನಂ ದೃಷ್ಟಂ, ಸಾಮಾನಾಧಿಕರಣದಿಂದ ಒಂದೇ ವಿಭಕ್ತಿಯಲ್ಲಿ ಹೇಳ್ಬೋದು. ಅದರಲ್ಲಿ ಏನು, ಅದರಲ್ಲಿ
ದೇವದತ್ತಃ ಮನುಷ್ಯ ಅಂತ ಹೇಳಿದ್ರೆ ಮನುಷ್ಯ ಶರೀರ ವಿಶಿಷ್ಟನಾದ ದೇವದತ್ತ ಅನ್ನುವ ಆತ್ಮ ಅವನನ್ನು ತಿಳಿಸುತ್ತೆ. ಒಬ್ಬ ದೇವದತ್ತ ಅನ್ನೋ ಹೆಸರುಳ್ಳಂತಹ ಒಬ್ಬನು, ಅವನು ಮನುಷ್ಯನಾಗಿ ಹುಟ್ಟಿದ ದೇವದತ್ತಃ ಮನುಷ್ಯ ಅಂತ ಹೇಳಿದ್ರು ಸಾಕು. ಪುಣ್ಯ ವಿಶೇಷಣ ಜಾತಃ ಯಜ್ಞದತ್ತಃ ಗೌಹು ಅಂತ ಹೇಳ್ಬೋದು. ಹಾಗೆಯೂ ಹೇಳ್ಬೋದು ಜಾತಃ. ಅಲ್ಲಿ ಸಮಾನಾಧಿಕರಣದಿಂದ ಒಂದು ಪದಾರ್ಥಕ್ಕೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿರುವುದರಿಂದ ಪ್ರಕಾರವಾಗಿ ಮಧು ಪ್ರತ್ಯಯದ ಪ್ರಯೋಗ ಇಲ್ಲದೇನೆ ಪ್ರಯೋಗ ಮಾಡಿರೋದು ಸಮಾನಾಧಿಕರಣದಿಂದ ಲೋಕದಲ್ಲಿಯೂ ಕಂಡುಬರುತ್ತೆ, ವೇದದಲ್ಲಿಯೂ ಈ ರೀತಿ ಬೇಕಾದಷ್ಟು ಉದಾಹರಣೆಗಳಿದೆ. ಅದನ್ನು ಸುಲಭವಾಗಿ ಪರಿಹಾರ ಮಾಡ್ತಾರೆ ಇಲ್ಲಿ. ಮುಂದೆ ತತ್ವಮಸಿಗೆ ಇದೆಲ್ಲ ಪೀಠಿಕೆ. ತತ್ವಮಸಿ ಅಂತ ಮೊದಲು ವೇದದಲ್ಲಿ ಹೇಳಕ್ಕೆ ಮೊದಲು ಬೇರೆ ಈ ಸಿದ್ಧಾಂತವನ್ನೆಲ್ಲ ಸರಿಯಾಗಿ ಪರೀಕ್ಷೆ ಮಾಡಿ, ಲೋಕದ ದೃಷ್ಟಿಯಿಂದ ಪರೀಕ್ಷೆ ಮಾಡಿ, ಒಂದು ಪದಾರ್ಥಕ್ಕೆ ಒಂದು ಪದಾರ್ಥ ವಿಶಿಷ್ಟವಾಗಿರೋದು ಅದನ್ನು ಪರೀಕ್ಷೆ ಮಾಡಿ, ಆಮೇಲೆ ತತ್ವಮಸಿಯಲ್ಲಿ ಹೇಗೆ ಅರ್ಥ ಮಾಡಬೇಕು ಅಂತ ತಿಳಿಸ್ತಾರೆ. ಏವಂ ಅಭಿಪ್ರಾಯಂ ಅಜಾನನ್ ದಂಡ ಕುಂಡಲಾದಿ ಶಬ್ದಾನಾಮಿವ. ದಂಡ ಕುಂಡಲ ಮೊದಲ ಶಬ್ದಗಳಂತೆ ಸಮಾನಾಧಿಕರಣ್ಯಸ್ಯ ಮತ್ವರ್ಥೀಯ ಪ್ರತ್ಯಯ ಸಾಪೇಕ್ಷತ್ವ ಆಪಾದಯಂಶ್ಚೋದಯತಿ ನನುಚ. ದಂಡ ಕುಂಡಲ ಮೊದಲಾದ ಶಬ್ದಗಳ ಪ್ರಯೋಗ ಮಾಡುವಾಗ ಅದೆಲ್ಲ ಪೃಥಕ್ ಸಿದ್ಧವಾದದ್ದು. ಆದ್ದರಿಂದ ಅಲ್ಲಿ ಮತ್ವರ್ಥೀಯ ಪ್ರತ್ಯಯ ಇದ್ದೇ ಪ್ರಯೋಗ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಸಮಾನಾಧಿಕರಣಕ್ಕೆ ಮತ್ವರ್ಥೀಯ ಪ್ರತ್ಯಯದ ಅಪೇಕ್ಷೆ ಇದ್ದೇ ಇದೆ. ಎಲ್ಲ ಕಡೆಯೂ ಒಂದು ಪದಾರ್ಥಕ್ಕೆ ವಿಶಿಷ್ಟವಾಗಿದ್ದರೆ ಅಂತ ಹೇಳುವಾಗ ಅದನ್ನು ಪೂರ್ವ ಪಕ್ಷಿ ಹೇಳುವಾಗ ಹೇಳ್ತಾರೆ, ದ್ರವ್ಯಸ್ಯ ದ್ರವ್ಯಾಂತರಂ ಪ್ರತಿ ಪ್ರಕಾರತ್ವೇ ಸತ್ಯಪಿ ನಿಯತ ಪ್ರಕಾರತ್ವ ಅಯೋಗಾತ್. ನಿಯತವಾಗಿ ಎಲ್ಲ ಕಾಲದಲ್ಲಿಯೂ ಪ್ರಕಾರವಾಗಿರೋದಿಲ್ಲ. ನಾನು ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ರೆ ಅದನ್ನು ಪ್ರಕಾರ ಅಂತ ಹೇಳ್ಬೋದು. ಪುಸ್ತಕ ಯಾವತ್ತೂ ನನ್ನ ಕೈಯಲ್ಲೇ ಇರುವುದಿಲ್ಲ, ಪಕ್ಕದಲ್ಲಿ ಇಟ್ಬಿಟ್ರೆ ಹೋಗ್ಬಿಡುತ್ತೆ, ಪ್ರಕಾರತ್ವ ಹೋಯ್ತಲ್ಲಿಗೆ. ಆದ್ದರಿಂದ ಅದು ಪ್ರಕಾರವಾಗೋದಿಲ್ಲ. ನಿಯತವಾಗಿ ಅಂದರೆ ಎಲ್ಲ ಕಾಲದಲ್ಲಿಯೂ ಆಗಿರೋದಿಲ್ಲ ಪ್ರಕಾರ. ಒಂದು ಪದಾರ್ಥಕ್ಕೆ ಒಂದು ಪದಾರ್ಥ ಲೋಕದಲ್ಲಿ ಅಂತ ಪೂರ್ವ ಪಕ್ಷ. ಆದ್ದರಿಂದ ಅಂತಹ ಸಮಯಗಳಲ್ಲಿ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಮಾನಾಧಿಕರಣ್ಯಂ, ಮತ್ವರ್ಥೀಯ ಪ್ರತ್ಯಯದ ಇಲ್ಲದೆ ಸಮಾನಾಧಿಕರಣ್ಯ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಪೂರ್ವಪಕ್ಷ. ಪರಿಹರತಿ ಅತ್ರೋಚ್ಯತೆ, ಅದನ್ನು ಪರಿಹಾರ ಮಾಡ್ತಾರೆ. ದ್ರವ್ಯಸ್ಯ ದ್ರವ್ಯಾಂತರಂ ಪ್ರತಿ ನಿಯತ ಪ್ರಕಾರತ್ವಂ ಪ್ರಭಾವತ್ಸು ದೃಷ್ಟಂ ಇತಿ ಹೃದಯ ನಿಧಾಯ. ಇದನ್ನು ಸುದರ್ಶನ ಸೂರಿಗಳು ಭಾಷ್ಯಕಾರರ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದವರು. ಅವರು ಹೇಳ್ತಾರೆ ಇಲ್ಲಿ, ಭಾಷ್ಯಕಾರರು ಮನಸ್ಸಿನಲ್ಲಿ ಏನಿತ್ತು ಅಭಿಪ್ರಾಯ ಅಂದರೆ ಪ್ರಭಾವತವೇ ಅವರಲ್ಲಿ ಮನಸ್ಸಿನಲ್ಲಿ ಇದ್ದು ಅದನ್ನು ಇಟ್ಟುಕೊಂಡು ಇನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದು ದ್ರವ್ಯ ಪ್ರಭಾವತ್ ಅಂತ ಹೇಳಿದ್ರೆ ಪದಾರ್ಥ ಜ್ಯೋತಿಸ್ ಪದಾರ್ಥ ಸೂರ್ಯ, ದೀಪ ಮೊದಲಾದದ್ದು. ಪ್ರಭಾ ಅಂದರೆ ಅದರ ಬೆಳಕು, ಅದರ ಪ್ರಕಾಶ. ಅದರ ಪ್ರಕಾಶವೂ ಒಂದು ಪದಾರ್ಥ, ಅದು ಒಂದು ಪದಾರ್ಥ. ಸೂರ್ಯನೂ ಒಂದು ಪದಾರ್ಥ, ಸೂರ್ಯನ ಬೆಳಕು ಕೂಡ ಒಂದು ಪದಾರ್ಥವೇ. ಅದು ಧರ್ಮ ಅಲ್ಲ ಅವನಿಗೆ, ಅದು ಗುಣದಂತೆ ಅಲ್ಲ, ಜಾತಿ ಗುಣಗಳಂತೆ ಅಲ್ಲ, ಅದು ಒಂದು ಪದಾರ್ಥ. ಯಾಕೆಂದರೆ ಅದು ದೂರಕ್ಕೆ ಹೋಗುತ್ತೆ, ಹತ್ತಿರ ಬರುತ್ತೆ, ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ, ಈ ವಿಕಾರಗಳೆಲ್ಲ ಉಂಟಾಗುತ್ತೆ ಅದರಲ್ಲಿ. ಅದುವೇ ಬೇರೆ ಪದಾರ್ಥ. ಆ ಮೂಲಭೂತವಾದ ಪದಾರ್ಥ ಸೂರ್ಯ ಏನಿದೆಯೋ ಅವನಿಗೆ ಆ ಕಿರಣಗಳು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿದೆ. ಕಿರಣಗಳು ಒಂದು ಪದಾರ್ಥವೇ. ಸೂರ್ಯನಿಂದ ದೂರ ಹೋಗಕ್ಕೆ ಸಾಧ್ಯ, ಅದು ಪ್ರಸರವೆಲ್ಲ ಆಗುತ್ತೆ, ಅದಕ್ಕೆ ಹತ್ತಿರ ಬರುತ್ತೆ, ಅದರ ಹತ್ತಿರದಲ್ಲಿ ಹೆಚ್ಚಾಗಿರುತ್ತೆ, ದೂರದಲ್ಲಿ ಕಮ್ಮಿ ಆಗಿರಬಹುದು. ಇದೆಲ್ಲ ಕಂಡು ಬರುತ್ತೆ, ಅದು ಒಂದು ಪದಾರ್ಥವೇ. ಇದೆರಡು ಕೂಡ ಅಪೃಥಕ್ ಸಿದ್ಧವಾಗಿ ವಿಶಿಷ್ಟವಾದ ಒಂದು ಪದಾರ್ಥ ಸೂರ್ಯ ಅಂತ ಹೇಳ್ತೀವಲ್ಲ, ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿರೂಪಣೆ ಮಾಡ್ತಾ ಇದ್ದಾರೆ. ದ್ರವ್ಯಸ್ಯ ದ್ರವ್ಯಾಂತರ ವಿಶೇಷಣತ್ವೇ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಮಾನಾಧಿಕರಣ್ಯ ಪ್ರಯೋಗಂ ದರ್ಶಯತಿ. ಗೌಹು ಅಶ್ವ ಮೊದಲಾದದ್ದು ಆ ಪ್ರಯೋಗದಲ್ಲಿ ಕಂಡುಬರುತ್ತೆ. ದ್ರವ್ಯತ್ವ ಹೇತುತೆಯ ಭೂತ ಸಂಘಾತ ರೂಪಾಣಾಂ ಇತ್ಯುಕ್ತಂ. ದ್ರವ್ಯತ್ವ ಅನ್ನೋದು ಕಾರಣವಾದ ಭೂತ ಸಂಘಾತ ರೂಪ. ಭೂತ ಸಂಘಾತ ಅನ್ನೋದು ಪಂಚಭೂತಗಳ ಒಂದು ಸಂಘಾತ, ಕಲೆಕ್ಟಿವಿಟಿ. ಅದರಿಂದ ಉಂಟಾದಂತಹ ಶರೀರ, ಅದು ದ್ರವ್ಯ ಆಯಿತು. ದೇವ ಮನುಷ್ಯಾದಿ ಶಬ್ದಸ್ಯ ಪಿಂಡ ಮಾತ್ರ ಪರ್ಯಂತತ್ವ ಶಂಕಾವ್ಯಾವೃತ್ಯರ್ಥಂ. ದೇವ ಮನುಷ್ಯ ಮೊದಲಾದದ್ದು ಬರೀ ಶರೀರವನ್ನು ಹೇಳೋದಿಲ್ಲ. ಪಿಂಡ ಅಂದರೆ ಶರೀರ ಅಂತ ಅರ್ಥ. ಇಲ್ಲಿ ಪಿಂಡ ಮಾತ್ರ ಅಂದರೆ ಶರೀರ ಮಾತ್ರ
ದೇವ ಮನುಷ್ಯ ದೇವದತ್ತ ಅಂತ ದೇವ ಅಂದರೆ ಬರೀ ಒಂದು ಶರೀರವನ್ನು ಹೇಳ್ತಾ ಇದ್ದೀವಿ ಅಂದರೆ ಹೇಳ್ತಾ ಇಲ್ಲ. ಶರೀರ ವಿಶಿಷ್ಟನಾದ ಒಂದು ಆತ್ಮನನ್ನು ಅಲ್ಲಿ ನಾವು ಹೇಳ್ತಾ ಇರೋದು. ಆದ್ದರಿಂದ ಪುಣ್ಯ ವಿಶೇಷೇಣ ಪಾಪೇನ ಕರ್ಮಣ ಪುಣ್ಯಾತಿರೇಕೇಣ ಇದೆಲ್ಲ ತಿಳಿಸುತ್ತೆ. ಅಲ್ಲೊಬ್ಬ ಜೀವಾತ್ಮನನ್ನು ಸೇರಿಸಿ ಹೇಳ್ತಾ ಇದ್ದೀವಿ ಅಂತ. ಬರೀ ದೇವಃ ಜಾತಃ ಅಂತ ಹೇಳಿದ್ರೆ ದೇವ ಅನ್ನುವ ಶರೀರವನ್ನು ಮಾತ್ರ ಹೇಳ್ತಾ ಇಲ್ಲ, ದೇವ ಶರೀರವನ್ನು ಉಳ್ಳ ಒಬ್ಬ ಆತ್ಮನನ್ನು ಹೇಳ್ತಿದ್ದೀವಿ. ಪುಣ್ಯ ವಿಶೇಷ ಬರೋದು ಶರೀರಕ್ಕೆ ಬರೋದಿಲ್ವಲ್ಲ, ಪುಣ್ಯ ಆತ್ಮನಿಗೆ ತಾನೇ ಬರೋದು. ಆದ್ದರಿಂದ ಅವನು ಪುಣ್ಯ ಮಾಡಿದ್ರಿಂದ ಆ ಶರೀರ ಬಂತವನಿಗೆ. ಆದ್ದರಿಂದ ಅಲ್ಲಿ ದೇವ ಮನುಷ್ಯ ಮೊದಲಾದ ಶಬ್ದಗಳು ಬರೀ ಶರೀರವನ್ನೇ ಹೇಳ್ತಾ ಇಲ್ಲ. ಆದ್ದರಿಂದ ಅದನ್ನು ತಿಳಿಸೋದಕ್ಕೆ ಪುಣ್ಯ ವಿಶೇಷದಿಂದ ಪಾಪದಿಂದ ಪುಣ್ಯಾತಿರೇಕೇಣ ಈ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದಾರೆ. ನಹಿ ಪಿಂಡಸ್ಯ ಅಚೇತನಸ್ಯ ಪುಣ್ಯ ಪಾಪವತ್ವಂ. ಅಚೇತನ ಪಿಂಡ ಅಂದರೆ ಶರೀರ, ಅಚೇತನವಾದ ಶರೀರಕ್ಕೆ ಪುಣ್ಯ ಪಾಪ ಇಲ್ಲವಲ್ಲ. ಜೀವನಿಗೆ ತಾನೇ ಪುಣ್ಯ ಪಾಪ. ಪುಣ್ಯ ಪಾಪದ ಅನುಭವಿಸೋದಕ್ಕೆ ಇವನಿಗೆ ಶರೀರ ಬರುತ್ತೆ, ಅಚೇತನದೊಡನೆ ಸಂಬಂಧ ಬರುತ್ತೆ. ಅಚೇತನಕ್ಕೆ ಜ್ಞಾನವೇ ಇಲ್ಲ, ಅದಕ್ಕೆ ಅದೇನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅದೇನಿದ್ರು ಸಂಘಾತ ಪರಾರ್ಥತ್ವ ಅಂತಂದ್ರು. ಸಂಘಾತವು ಒಬ್ಬ ಚೇತನನ ಪ್ರಯೋಜನಕ್ಕಾಗಿಯೇ ಇರೋದು ಅಚೇತನ. ಆದ್ದರಿಂದ ಅದಕ್ಕೆ ಪುಣ್ಯ ಪಾಪಗಳೆಲ್ಲ ಇಲ್ಲ ಅದಕ್ಕೆ. ಆದ್ದರಿಂದ ದೇವಃ ಅಂತ ಹೇಳಿದ್ರೆ ಪುಣ್ಯ ಮಾಡಿದ ಒಬ್ಬ ಚೇತನನು ದೇವತ್ವ ಶರೀರವನ್ನು ಹೊಂದಿರುವವನು ಅನ್ನೋದನ್ನ ತಿಳಿಸುತ್ತೆ. ಅದು ಪೂರ್ವಂ ಗೌಹು ಅಶ್ವಃ ಮನುಷ್ಯ ಇತ್ಯುಕ್ತ ಪುನಃ ದೇವಾದಿ ಶರೀರಾಣಂ ಇತ್ಯುಕ್ತಂ. ದೇವಾದಿ ಶರೀರಾಣಂ ತತ್ರ ನ ಪುನರುಕ್ತಿ ಶಂಕನೀಯ. ಶಬ್ದಪರತ್ವೇನ ಅರ್ಥಪರತ್ವೇನ ಚ ಪ್ರತ್ಯುಕ್ತತ್ವಾತ್. ದೇವ ಗೌರಶ್ವ ಮನುಷ್ಯ ಅಂತ ಹೇಳುವಾಗ ಗೌಹು ಅಶ್ವ ಮನುಷ್ಯ ಇದೆಲ್ಲ ಸಾಮಾನಾಧಿಕರಣ್ಯ. ಗೋತ್ವ ವಿಶಿಷ್ಟನಾದ ಒಬ್ಬ ಚೇತನ, ಅಶ್ವತ್ವ ವಿಶಿಷ್ಟವಾದ ಚೇತನ, ಮನುಷ್ಯ ವಿಶಿಷ್ಟವಾದ ಚೇತನ ಇದೆಲ್ಲ ಹೇಳುತ್ತೆ. ಒಂದೇ ವಿಭಕ್ತಿಯಲ್ಲಿ ಹೇಳ್ಬೋದು ಅದನ್ನೆಲ್ಲ. ಆಮೇಲೆ ಹೇಳಿರೋದು ಅರ್ಥಪರವಾಗಿಯೂ ಅದಕ್ಕೆ ಚೇತನ ಪರ್ಯಂತವಾಗಿದೆ. ದ್ರವ್ಯತ್ವ ವಿಶಿಷ್ಟವಾದ ಒಬ್ಬ ಚೇತನ, ಒಂದು ದ್ರವ್ಯಕ್ಕೆ ಅಪೃಥಕ್ ಸಿದ್ಧವಾದ ಧರ್ಮವಾಗಿರೋದು ತಿಳಿದು ಬರುತ್ತೆ. ಅದನ್ನ ಮೊದಲು ಶಬ್ದದಲ್ಲಿ ಸಾಮಾನಾಧಿಕರಣ್ಯವನ್ನ ಗೌಹು ಅಶ್ವ ಮನುಷ್ಯ ಒಂದೇ ವಿಭಕ್ತಿಯಲ್ಲಿ ಎಲ್ಲವನ್ನು ಹೇಳಿದ್ರು. ಆಮೇಲೆ ಅರ್ಥವನ್ನು ತಿಳಿಸೋದಕ್ಕೋಸ್ಕರ ಅರ್ಥಪರತ್ವೇನ ಮತ್ತೆ ಅದನ್ನೇ ಹೇಳ್ತಾರೆ, ಗೌಹು ಅಶ್ವ ಅಂತ ಹೇಳಿ. ಗೌರಶ್ವೋ ಮನುಷ್ಯೋ ದೇವ ಇತಿ ಶಬ್ದವಾಚ್ಯಾನಾಂ ದೇವ ಮನುಷ್ಯತ್ವಾದಿ ಸಂಸ್ಥಾನ ವಿಶಿಷ್ಟಾನಾಂ ಶರೀರಾಣಾಂ ಇತ್ಯರ್ಥಃ. ದೇವತ್ವ ಮನುಷ್ಯತ್ವ ಮೊದಲಾದ ಸಂಸ್ಥಾನದಿಂದ ವಿಶಿಷ್ಟವಾದ ಶರೀರ, ವಿಶಿಷ್ಟಾನಾಂ ಶರೀರಾಣಾಂ. ದೇವತ್ವ ಅನ್ನುವ ವಿಶಿಷ್ಟವಾದ ಶರೀರ ಅದು ಒಬ್ಬ ದೇವನ ಶರೀರ ಅನ್ನೋದು ತಿಳಿಯುತ್ತೆ. ಅದನ್ನು ನೋಡಿದ್ರೆ ಆ ವಿಶೇಷವಾದ ಧರ್ಮಗಳು ಅದರಲ್ಲಿ ಇರಬೇಕು, ಅದಿದ್ದರೆ ತಿಳಿಯುತ್ತೆ. ಅದರಿಂದ ಅವೆಲ್ಲವೂ ಚೇತನ ಪ್ರಕಾರವಾಗಿಯೇ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿಂದ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಅಲ್ಲಿ ಒಂದು ದ್ರವ್ಯಕ್ಕೆ ಒಂದು ದ್ರವ್ಯ ಪ್ರಕಾರವಾಯಿತು ಅಲ್ಲಿ. ಆದ್ದರಿಂದ ಮತು ಪ್ರತ್ಯಯ ಪ್ರಯೋಗ ಇಲ್ಲದೆ ಪ್ರಯೋಗವಾಗಿದೆ. ಯಾಕೆ ಅಂದರೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿದೆ. ಆದ್ದರಿಂದ ಈ ಉದಾಹರಣೆ ಒಂದು ದ್ರವ್ಯವೂ ಕೂಡ ಇನ್ನೊಂದು ದ್ರವ್ಯಕ್ಕೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಪ್ರಕಾರ ಅಂತ ಹೇಳಕ್ಕೆ ಸಾಧ್ಯ. ಅಲ್ಲಿ ಮತು ಪ್ರತ್ಯಯ ಇಲ್ಲದೆ ಹೇಳಬಹುದು. ಯಾಕೆ ಅಂದರೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿರೋದ್ರಿಂದ. ಪೃಥಕ್ ಸಿದ್ಧವಾದರೆ ಹೇಳಕ್ಕಾಗೋದಿಲ್ಲ. ಅದೇ ರೀತಿ ವೇದದಲ್ಲಿ ಹೇಳಿರೋದು ಚೇತನಾಚೇತನಗಳೆಲ್ಲ ಬ್ರಹ್ಮನ ಪ್ರಕಾರ ಹೇಳಿದಾಗ ಅವೆಲ್ಲ ಸ್ವತಂತ್ರವಾದ ದ್ರವ್ಯ ಅಂದರೆ ಬೇರೆ ಬೇರೆ ದ್ರವ್ಯಗಳಾಗಿದ್ರು. ಬ್ರಹ್ಮಪ್ಪ ಅನ್ನುವ ಪದಾರ್ಥಕ್ಕೆ ಅಪೃಥಕ್ ಸಿದ್ಧವಾದ ವಿಶೇಷಣವಾದ್ದರಿಂದ ಪೃಥಕ್ಕಾದ ಸಿದ್ಧಿ ಇಲ್ಲ, ಅದಕ್ಕೆ ಸ್ವತಂತ್ರವಾದ ಸಿದ್ಧಿ ಇಲ್ಲ. ಮತ್ತು ಪ್ರತ್ಯಯ ಇಲ್ಲದೆ ಪ್ರಯೋಗಿಸಬಹುದು ಅನ್ನೋದನ್ನು ತೋರಿಸ್ತಾರೆ. ಈಗ ಚೇತನಸ್ಯ ನಿಯತ ಪ್ರಕಾರತೆಯ ದೇವೋ ಜಾತಃ ಇತ್ಯಾದಿ ಶಬ್ದ ಪ್ರತಿಪಾದನ ವಿಶೇಷಣವು. ಗೌರಶೋ ಮನುಷ್ಯೋ ದೇವ ಇತಿ ಶಬ್ದವಾಚ್ಯಾನಾಂ ಭೂತಸಂಗಾತ ರೂಪತೆಯ ದ್ರವ್ಯಾಣಾಂ ದ್ರವ್ಯತ್ವ ಮನುಷ್ಯತ್ವಾದಿ ಸಂಸ್ಥಾನ ವಿಶಿಷ್ಟಾನಾಂ ಶರೀರಾಣಾಂ ಚೇತನ ಪ್ರಕಾರತೆಯ. ಭೂತಸಂಗಾತವಾದ್ದರಿಂದ ಅದೆಲ್ಲ ಕೂಡ ದ್ರವ್ಯಗಳಾಗುತ್ತೆ. ಗೌಹು ಅಶ್ವ ಮನುಷ್ಯ ಮೊದಲಾದೆಲ್ಲ ಭೂತಸಂಗಾತ ವಿಶಿಷ್ಟವಾದ್ದರಿಂದ ದ್ರವ್ಯವಾಯಿತು. ದೇವತ್ವ ಮನುಷ್ಯತ್ವ ಅನ್ನುವ ರೂಪದಿಂದ ವಿಶಿಷ್ಟವಾದ ಶರೀರಗಳು ಚೇತನನಿಗೆ ಪ್ರಕಾರವಾಗಿದೆ. ಲೋಕದಲ್ಲಿಯೂ ವೇದದಲ್ಲಿಯೂ ಪ್ರಯೋಗ ಕಂಡುಬರುತ್ತೆ. ಪುಣ್ಯ ವಿಶೇಷದಿಂದ ಮೊದಲಾದದ್ದು ಸಾಮಾನಾಧಿಕರಣೇನ ಪ್ರತಿಪಾದನಂ ದೃಷ್ಟಂ ಈ ಅನ್ವಯ. ಆದ್ದರಿಂದ ಶರೀರಾಣಾಂ ಸಾಮಾನಾಧಿಕರಣ್ಯೇನ ಪ್ರತಿಪಾದನಮಿತ್ಯನೇನ
ತದ್ವಾಚಿ ಶಬ್ದಾನಾಂ ಸಾಮಾನಾಧಿಕರಣ್ಯಂ ಉಕ್ತಂ ಭವತಿ. ಶರೀರವನ್ನು ಹೇಳುವ ಶಬ್ದಗಳು ಸಾಮಾನಾಧಿಕರಣದಿಂದ ಹೇಳ್ಬೋದು. ಚೇತನೊಡನೆ ಶರೀರಗಳು ಸಾಮಾನಾಧಿಕರಣ್ಯ ಶರೀರಾನಾಂ ಸಾಮಾನಾಧಿಕರಣ್ಯೇನ, ಶರೀರಗಳು ಸಮಾನವಾದ ಅಧಿಕರಣದಲ್ಲಿದೆ ಅಂತ ಹೇಳೋದ್ರಿಂದ ಶರೀರವನ್ನೇ ಹೇಳುವ ಶಬ್ದ ಶರೀರಿಯನ್ನು ನೇರವಾಗಿ ಹೇಳ್ಬೋದು. ಮತು ಪ್ರತ್ಯಯವೇ ಬೇಕಾಗಿಲ್ಲ ಅಲ್ಲಿ. ಅರ್ಥ ಸಾಮಾನಾಧಿಕರಣ್ಯಾಧಿ ಶಬ್ದ ಸಾಮಾನಾಧಿಕರಣ್ಯಂ. ಅರ್ಥವು ಸಮಾನವಾದ ಅಧಿಕರಣದಲ್ಲಿ ಇದ್ದರೆ ಆಗ ಶಬ್ದದಿಂದಲೂ ಹೇಳಬಹುದು. ಪದಾರ್ಥವು ಸಾಮಾನಾಧಿಕರಣದಿಂದ ಒಂದೇ ಅಧಿಕರಣದಲ್ಲಿ ಇದೆ ಅಂತ ಅರ್ಥ. ಆಗ ಶಬ್ದದಿಂದಲೂ ಅದನ್ನು ಹಾಗೆ ಹೇಳಕ್ಕೆ ಸಾಧ್ಯ. ಶರೀರಸ್ಯ ಚೇತನ ಸಾಮಾನಾಧಿಕರಣ್ಯಂ ನಾಮ ಚೈತನ್ಯ ಸಮಾನ ಆಶ್ರಯತ್ವಂ. ತುಂಬ ಪ್ರಧಾನವಾದ ವಿಷಯ ಇದು, ತುಂಬ ಸೂಕ್ಷ್ಮವಾದ ವಿಷಯವನ್ನು ಹೇಳ್ತಾರೆ ಸ್ವಾಮಿ ದೇಶಿಕನ್. ಇದನ್ನು ತತ್ವಮುಕ್ತ ಕಲಾಪದಲ್ಲಿ ನಾಯಕ ಸರದಲ್ಲಿ ಒಂದು ಶ್ಲೋಕದಲ್ಲಿ ಮುಂದೆ ತಿಳಿಸ್ತಾರೆ ಅದನ್ನು. ಅವರು ಶರೀರ ಶಬ್ದಕ್ಕೆ ಬೇರೆ ಒಂದು ಎಷ್ಟೋ ಲಕ್ಷಣಗಳಿದೆ. ಅದಕ್ಕೆ ಭಾಷಿಕರು ಲಕ್ಷಣ ಹೇಳುವಾಗ ಶರೀರ ಅನ್ನುವುದು ಮೊದಲು ಒಂದು ಲಕ್ಷಣ ಏನು ಅಂದರೆ ಅದು ದ್ರವ್ಯವಾಗಿರಬೇಕು. ಶರೀರ ದ್ರವ್ಯವಾಗಿದ್ರೇನೆ ಶರೀರ ಅಂತ ಹೇಳಕ್ ಸಾಧ್ಯ. ಧರ್ಮವನ್ನು ಶರೀರ ಅಂತ ಹೇಳಕ್ಕಾಗಲ್ಲ, ದ್ರವ್ಯವಾಗಿರಬೇಕು. ಅದು ಆಧಾರ ಆಧೇಯ ಭಾವ ನಿಯತವಾಗಿ ಇನ್ನೊಂದು ಪದಾರ್ಥದ ಆಧಾರದಲ್ಲಿಯೇ ಇರಬೇಕು, ನಿಯತವಾಗಿ ಅದರ ನಿಯಮದಲ್ಲಿಯೇ ಇರಬೇಕು, ನಿಯತವಾಗಿ ಅದರ ಶೇಷಕ್ಕೆ ಶೇಷವಾಗಿರಬೇಕು. ಹೀಗೆ ಮೂರು ಸಂಬಂಧವುಳ್ಳ ಒಂದು ದ್ರವ್ಯವು ಶರೀರ ಅಂತ ಹೇಳಲ್ಪಡುತ್ತೆ. ಆಗ ಅದನ್ನು ಸಮಾನಾಧಿಕರಣ್ಯದಿಂದ ಆ ಶರೀರಿಯೊಡನೆ ಶರೀರವನ್ನು ತಿಳಿಸುವ ಶಬ್ದ ಶರೀರಿಯನ್ನು ತಿಳಿಸುತ್ತೆ. ಮತ್ತು ಪ್ರತ್ಯಯ ಬೇಕಾಗಿಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ಸಮಾನಾಧಿಕರಣ್ಯ ಅಂದರೆ ಏನು? ಜೀವನಿಗೆ ಸಮಾನಾಧಿಕರಣ್ಯ, ಜೀವನೊಡನೆ ಸಮಾನಾಧಿಕರಣದಿಂದ ಶರೀರದಲ್ಲಿದೆ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಅವನಿಗೆ ಚೈತನ್ಯ ಅನ್ನುವ ಒಂದು ಧರ್ಮವಿದೆ. ಧರ್ಮಭೂತ ಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ, ಚೈತನ್ಯಕ್ಕೆ ಜ್ಞಾತೃತ್ವ ಅಂತ ಹೇಳೋದು. ಆ ಚೈತನ್ಯ ಅನ್ನುವ ಧರ್ಮ ಅವನಿಗೆ ಧರ್ಮವಾಗಿದೆ, ಅದು ಶರೀರವಲ್ಲ. ಜೀವನ ಧರ್ಮಭೂತ ಜ್ಞಾನ ಧರ್ಮ ಆಗಿರೋದ್ರಿಂದ ಶರೀರ ಅಂತ ಹೇಳಲ್ಪಡೋದಿಲ್ಲ. ಆ ಧರ್ಮಭೂತ ಜ್ಞಾನ ಹೇಗೆ ಇವನಿಗೆ ಇದೆಯೋ ಅದಕ್ಕೆ ಸಮಾನವಾಗಿ ಶರೀರವು ಆಶ್ರಿತವಾಗಿದೆ. ಜೀವನಲ್ಲಿ ಸಮಾನವಾದ ಆಶ್ರಯ ಇದೆ. ಚೈತನ್ಯಕ್ಕೆ ಸಮಾನವಾಗಿ ಶರೀರವೂ ಆಶ್ರಯವಾಗಿದೆ. ಆದರೆ ಶರೀರ ಭೂತ ಸಂಘಾತ ರೂಪವಾದ್ದರಿಂದ ದ್ರವ್ಯವಾಗಿದೆ, ಚೈತನ್ಯ ಅನ್ನೋದು ಧರ್ಮವಾಗಿದೆ. ಇಷ್ಟೇ ವ್ಯತ್ಯಾಸ. ಆ ಚೈತನ್ಯ ಅನ್ನೋದು ಸ್ವಾಭಾವಿಕವಾಗಿರೋದು ಇವನಿಗೆ, ನಿತ್ಯವಾಗಿ. ಶರೀರ ನಿತ್ಯವಲ್ಲ, ಇದು ಬರುತ್ತೆ ಹೋಗುತ್ತೆ. ಒಂದು ಜನ್ಮದಲ್ಲಿ ಮನುಷ್ಯತ್ವ ಶರೀರ ಇರುತ್ತೆ, ಇನ್ನೊಂದು ಜನ್ಮದಲ್ಲಿ ದೇವ ಶರೀರ ಇರುತ್ತೆ. ಮೋಕ್ಷಕ್ಕೆ ಉಪಾಯ ಅನುಷ್ಠಾನ ಮಾಡಿದ್ರೆ ಹೋಗೇ ಬಿಡುತ್ತೆ. ಆಮೇಲೆ ಅವನಿಗೆ ಏನಿದ್ರು ಅಪ್ರಾಕೃತವಾದ ಶರೀರಗಳನ್ನು ಬೇಕಾದ್ರೆ ತಗೋಬಹುದು. ಆ ದ್ರವ್ಯವನ್ನು ಉಪಯೋಗಿಸ್ಕೊಂಡಲ್ಲಿ ನಿತ್ಯ ವಿಭೂತಿಯಲ್ಲಿ ಹೋಗಿ ಶುದ್ಧತ್ವಮಯವಾದ ಶರೀರಗಳು. ಆದರೆ ಅದು ಸ್ವಾಭಾವಿಕವಲ್ಲ, ಔಪಾಧಿಕ ಅವನಿಗೆ. ಈ ಚೈತನ್ಯ ಅನ್ನೋದು ಸ್ವಾಭಾವಿಕ. ಅಷ್ಟೇ ವ್ಯತ್ಯಾಸ ಎರಡಕ್ಕೂ. ಚೈತನ್ಯಕ್ಕೆ ಸಮಾನವಾಗಿ ಜೀವನನ್ನು ಆಶ್ರಯಿಸಿರುವ ಒಂದು ದ್ರವ್ಯ ಶರೀರ, ಅದು ಒಂದು ಲಕ್ಷಣ. ಧೀ ತುಲ್ಯಂ ಅಪೃಥಕ್ ಸಿದ್ಧಂ ದ್ರವ್ಯಂ ಶರೀರಂ ಅಂತ ಲಕ್ಷಣ ತತ್ವಮುಕ್ತ ಕಲಾಪದಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಈಶ್ವರದಲ್ಲಿ ಒಂದು ಶ್ಲೋಕದಲ್ಲಿ ಧೀ ತುಲ್ಯಂ ಜ್ಞಾನ, ಧರ್ಮಭೂತ ಜ್ಞಾನ, ಅದಕ್ಕೆ ಸಮಾನವಾಗಿ ಅಪೃಥಕ್ ಸಿದ್ಧಂ ದ್ರವ್ಯಂ, ಅಪೃಥಕ್ ಸಿದ್ಧವಾದ ದ್ರವ್ಯ ಅವನಿಗೆ ಶರೀರ ಅಂತ ಹೇಳು. ಶರೀರದ ಒಂದು ಲಕ್ಷಣ ಅದು ಕೂಡ. ಭಾಷಿಕಾರರು ಹೇಳಿದ್ದು ಯಸ್ಯ ಚೇತನಸ್ಯ ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೇ ನಿಯಂತುಂ ಧಾರಯಿತುಂ ಚ ಶಕ್ಯಂ ತಚ್ಚೇಷತೈಕ ಸ್ವರೂಪಂಚ ತತ್ತಸ್ಯ ಶರೀರಂ ಇತರಃ ಶರೀರಿ. ಇದು ಭಾಷಿಕಾರರು ಹೇಳೋ ಲಕ್ಷಣ. ಸ್ವಾಮಿ ದೇಶಿಕನ್ ಅದನ್ನು ಪರಿಷ್ಕಾರ ಮಾಡಿ ಅನೇಕ ವಿಧದಲ್ಲಿ ಹೇಳ್ತಾರೆ. ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ. ವಿರೋಧ ಪರಿಹಾರ ಅನ್ನುವ ಒಂದು ರಹಸ್ಯ ಗ್ರಂಥದಲ್ಲಿ ಬೇರೆ ಒಂದು ಲಕ್ಷಣ ಹೇಳ್ತಾರೆ. ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ ಶೇಷವಾಗದೇ ಇರೋ ಹಾಗೆ ಮಾಡೋಕ್ಕಾಗೋದಿಲ್ಲ. ಶೇಷವೇ ಯಾವತ್ತಿಗೂ ಶೇಷಭೂತವಾಗಿರಬೇಕು. ಅದು ಶೇಷವಲ್ಲದೇ ಇರೋ ಹಾಗೆ ಯಾವುದು ಮಾಡೋಕ್ಕಾಗಲ್ವೋ ಅದು ಅವನ ಶರೀರವಾಗುತ್ತೆ ಅಂತ ಹೇಳಿದ್ರು. ಅದು ಒಂದು ಲಕ್ಷಣವಾಗುತ್ತೆ. ಶೇಷತ್ವ ಅನ್ನೋದು ಮುಖ್ಯ ಅಲ್ಲಿ. ಹಾಗೆ ಶರೀರಸ್ಯ ಚೇತನ ಸಮಾನಾಧಿಕರಣ್ಯಂ ಅಂದರೆ ಶರೀರವು ಚೇತನನಿಗೆ ಸಮಾನವಾದ ಅಧಿಕರಣದಲ್ಲಿದೆ ಅಂದರೆ ಏನರ್ಥ?
ಚೈತನ್ಯ ಸಮಾನ ಆಶ್ರಯತ್ವ. ಚೈತನ್ಯ ಅಂದರೆ ಧರ್ಮಭೂತ ಜ್ಞಾನ. ಧರ್ಮಭೂತ ಜ್ಞಾನ ಹೇಗೆ ಜೀವಾತ್ಮನನ್ನು ಆಶ್ರಯಿಸಿದೆಯೋ ಹಾಗೆಯೇ ಇದು ಕೂಡ ಆಶ್ರಯಿಸಿದೆ. ಶರೀರವು ಅವನನ್ನು ಆಶ್ರಯಿಸಿದೆ. ಶರೀರಂ ಚೈತನ್ಯಂ ಚ ಚೇತನ ವಿಶೇಷಣಂ. ಚೈತನ್ಯವೂ ಚೇತನನ ವಿಶೇಷಣ. ಧರ್ಮಭೂತ ಜ್ಞಾನ ಧರ್ಮವಾಗಿದೆ, ವಿಶೇಷಣವಾಗಿದೆ. ಶರೀರವು ವಿಶೇಷಣ. ಎರಡೂ ಕೂಡ ವಿಶೇಷಣಗಳು. ಆದರೆ ಔಪಾಧಿಕತ್ವಂ ಸ್ವಾಭಾವಿಕತ್ವಂಚ ಇತಿ ವಿಶೇಷ. ಶರೀರವು ಔಪಾಧಿಕ, ಕರ್ಮದ ಉಪಾಧಿಯಿಂದ ಬಂದಿರೋದು. ಚೈತನ್ಯ ಸ್ವಾಭಾವಿಕ, ಅವನಿಗೆ ಅಸಾಧಾರಣವಾದ ಧರ್ಮಭೂತ ಜ್ಞಾನ. ಅದೆರಡು, ಅದು ಒಂದು. ಯದ್ವಾ ಶರೀರಾಣಾಂ ಸಾಮಾನಾಧಿಕರಣ್ಯೇನ ಪ್ರತಿಪಾದನಂ ಇತಿ ಶರೀರಾಣಾಂ ಸಾಮಾನಾಧಿಕರಣ್ಯ ಪ್ರವೃತ್ತ ಶಬ್ದೈ ಪ್ರತಿಪಾದನಂ ಇತಿ ಯಾವತ್. ಶರೀರಾಣಾಂ ಸಮಾನಾಧಿಕರಣ್ಯೇನ ಪ್ರತಿಪಾದನಂ, ಶರೀರಗಳು ಸಮಾನಾಧಿಕರಣವಾಗಿ ಪ್ರವೃತ್ತವಾಗಿದೆ ಅಂತ ಹೇಳುವಾಗ ಆ ರೀತಿಯು ಪ್ರತಿಪಾದನೆಯನ್ನು ಮಾಡಬಹುದು. ಇದು ತುಂಬ ಮುಖ್ಯವಾದ ಒಂದು ಸಿದ್ಧಾಂತ. ನಮ್ಮ ವಿಶಿಷ್ಟಾದ್ವೈತದಲ್ಲಿ ಭಾಷ್ಯಕಾರರು ಸ್ಥಾಪನೆ ಮಾಡೋದು ತುಂಬ ಇಲ್ಲಿ ಅದ್ಭುತವಾಗಿ ವೇದಾರ್ಥ ಸಂಗ್ರಹದಲ್ಲಿ ವಿಸ್ತಾರವಾಗಿ ಸ್ಥಾಪನೆ ಮಾಡ್ತಾರೆ. ತತ್ವಮಸಿ ವ್ಯಾಖ್ಯಾನ ಶ್ರೀಭಾಷ್ಯದಲ್ಲಿ ಹೇಳುವಾಗ ಹೇಳ್ತಾರೋ ವೇದಾರ್ಥ ಸಂಗ್ರಹೇ ಪ್ರಪಂಚಿತಂ ಅಂತ ಹೇಳ್ಬಿಟ್ರು. ಅಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ, ಅದು ನೋಡ್ಕೊಳ್ಳಿ ಅಂತ ಶ್ರೀಭಾಷ್ಯದಲ್ಲಿ ಹೇಳಿದ್ರು. ಅದು ಇಲ್ಲಿ ನಾವು ನೋಡಬಹುದು ಎಷ್ಟು ವಿಸ್ತಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳೋದು. ಮುಂದೆ ಅದನ್ನೇ ಹೇಳ್ತಾರೆ. ಅಯಮರ್ಥ, ಇದರ ಒಂದು ಸಂಗ್ರಹವಾದ ಅರ್ಥವನ್ನೇ ಹೇಳ್ತಾರೆ. ಈಗ ಜಾತಿ ವಾ ದ್ರವ್ಯಂ ವಾ ಗುಣೋ ವಾ ನ ತತ್ರ ಆದರಃ. ನಾವು ಸಮಾನಾಧಿಕರಣ್ಯ ಎಲ್ಲ ಹೇಳಬೇಕಾದ್ರೆ ಮತು ಪ್ರತ್ಯಯ ಇರಲಿ ಇಲ್ಲದೆ ಇರಲಿ, ಜಾತಿಯಲ್ಲಿ ಮಾತ್ರ ಹೀಗೆ ಮಾಡಬಹುದು, ಮತು ಪ್ರತ್ಯಯ ಇರದೆ. ದ್ರವ್ಯದಲ್ಲಿ ಮಾಡಬಾರ್ದು, ಗುಣದಲ್ಲಿ ಮಾತ್ರ ಮಾಡಬಾರ್ದು. ಇದೆಲ್ಲ ಮುಖ್ಯವಲ್ಲ. ಜಾತಿಯೇ ಆಗಿರಲಿ, ದ್ರವ್ಯವೇ ಆಗಿರಲಿ, ಗುಣವೇ ಆಗಿರಲಿ, ಅದು ಮುಖ್ಯವಲ್ಲ. ಯಾವುದು ಮುಖ್ಯವಾದದ್ದು? ಮತು ಪ್ರತ್ಯಯ ಇಲ್ಲದೆ ಸಮಾನಾಧಿಕರಣ್ಯ ಪ್ರಯೋಗ ಮಾಡೋಕ್ಕೆ ಪ್ರಧಾನವಾದ ಒಂದು ನಮಗೆ ಬೇಕಾದ ವಿಷಯಗಳು ಏನು ಅಂದರೆ ಕಂಚನ ದ್ರವ್ಯ ವಿಶೇಷಂ ಪತಿ ವಿಶೇಷಣತೆಯ ಏವ ಯಸ್ಯ ಸದ್ಭಾವ. ಯಾವಾಗಲೂ ಒಂದು ಪದಾರ್ಥಕ್ಕೆ ವಿಶೇಷಣವಾಗಿಯೇ ಇನ್ನೊಂದು ಪದಾರ್ಥ ಇದ್ದರೆ ಆ ಪದಾರ್ಥ ಏನೇ ಆಗಿರಲಿ, ಜಾತಿಯೋ ಗುಣವೋ ದ್ರವ್ಯವೋ ಏನೇ ಆಗಿದ್ರೂ ಅದು ಪ್ರಕಾರವಾಗ್ಬಿಡುತ್ತೆ. ತಸ್ಯ ತದ್ ಅಪೃಥಕ್ ಸಿದ್ಧೇಹೇ ತತ್ಪ್ರಕಾರತೆಯ, ಅಪೃಥಕ್ ಸಿದ್ಧವಾಗಿ ಅದರ ಪ್ರಕಾರವಾಗಿಯೇ ತತ್ ಸಮಾನಾಧಿಕರಣ್ಯೇನ ಪ್ರತಿಪಾದನಂ ಯುಕ್ತಂ, ಅದಕ್ಕೆ ಸಮಾನಾಧಿಕರಣವಾಗಿ ಹೇಳ್ಬೋದು, ಪ್ರತಿಪಾದನವನ್ನು ಮಾಡಬಹುದು. ಮತ್ತು ಪ್ರತ್ಯಯ ಬೇಕಾಗಿಲ್ಲ ಅದಕ್ಕೆ. ಅಂದ ಜಾತಿಯೇ ಆಗಬೇಕು, ಗುಣವೇ ಆಗಬೇಕು ಅಂತ ಅಲ್ಲ. ಪೃಥಕ್ ಸಿದ್ಧವಾದ ದ್ರವ್ಯ ಆಗಿರಬಾರ್ದು ಅಷ್ಟೇ. ದ್ರವ್ಯ ಆಗಿರಬಹುದು, ಆದರೆ ಪೃಥಕ್ ಸಿದ್ಧವಾದ ದ್ರವ್ಯ ಆಗಿರಬಾರ್ದು. ಪೂರ್ವಪಕ್ಷ ಕೊಡೋ ಉದಾಹರಣೆಗಳಲ್ಲಿ ಲೋಕದಲ್ಲಿ ನೋಡಿ ದಂಡ ಕುಂಡಲ ಮೊದಲಾದ ಹೇಳ್ತಾರೆ. ಅದೆಲ್ಲ ಪೃಥಕ್ ಸಿದ್ಧವಾದ ದ್ರವ್ಯಗಳು. ಆದರೆ ಪೃಥಕ್ ಸಿದ್ಧವಾದ ದ್ರವ್ಯ ಆಗದೇ ಇದ್ದರೆ ಅದು ಅವನ ಪ್ರಕಾರವಾಗಿ ಅವನೊಡನೆ ಸಮಾನಾಧಿಕರಣದಿಂದ ಹೇಳಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯ ಪುನಃ ದ್ರವ್ಯಸ್ಯ ಪೃಥಕ್ ಸಿದ್ಧಸ್ಯ ಏವ ಕದಾಚಿತ್ ಕ್ವಚಿತ್ ದ್ರವ್ಯಾಂತರ ಪ್ರಕಾರತ್ವ ಇಷ್ಯತೆ. ಒಂದು ದ್ರವ್ಯ ಪೃಥಕ್ಕಾಗಿ ಸಿದ್ಧಿಸಿದ್ರೆ ಅದನ್ನು ಇನ್ನೊಂದು ದ್ರವ್ಯಕ್ಕೆ ಪ್ರಕಾರವಾದರೆ ತತ್ರ ಮತ್ವರ್ಥೀಯ ಪ್ರತ್ಯಯ ಇತಿ ವಿಶೇಷ. ಅಲ್ಲಿ ಮತ್ವರ್ಥೀಯ ಪ್ರತ್ಯಯ ಇರಲೇಬೇಕು. ಅಲ್ಲಿ ಪೃಥಕ್ ಸಿದ್ಧವಾದ ದ್ರವ್ಯವನ್ನು ಇನ್ನೊಂದು ದ್ರವ್ಯಕ್ಕೆ ಪ್ರಕಾರ ಅಂತ ಹೇಳುವಾಗ ಮತು ಅನ್ನುವ ಪ್ರತ್ಯಯವನ್ನು ಸೇರಿಸಿಯೇ ಶಬ್ದ ಪ್ರಯೋಗ ಬರುತ್ತೆ. ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಅದು ಪ್ರಧಾನವಾದದ್ದು. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ವೇದದಲ್ಲಿ ಶಬ್ದ ವಾಕ್ಯಗಳನ್ನು ಈಗ ಅರ್ಥ ಮಾಡ್ಕೊಳ್ಬೇಕು ನಾವು. ಇದುವೇ ತುಂಬ ಪ್ರಧಾನವಾದ ಸಿದ್ಧಾಂತ. ಎಲ್ಲೆಲ್ಲಿ ಪದಾರ್ಥವನ್ನು ಬೇರೆ ಮಾಡಬಹುದು ಅಂತಹ ಕಡೆ ಮತು ಪ್ರತ್ಯಯ ಪ್ರಯೋಗ ಇರಬೇಕು. ಎಲ್ಲಿ ಬೇರೆ ಮಾಡೋಕ್ಕಾಗಲ್ವೋ ಅಲ್ಲಿ ಬೇಕಾಗಿಲ್ಲ. ಅದು ದ್ರವ್ಯವೇ ಆಗಿರ್ಬೋದು, ಜಾತಿಯೇ ಆಗಿರ್ಬೋದು, ಗುಣವೇ ಆಗಿರ್ಬೋದು. ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಇರಕ್ಕೆ ಸಾಧ್ಯ ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ. ಹಾಗಿರುವಾಗ ಮತು ಪ್ರತ್ಯಯ ಇಲ್ಲದೆ ಸಮಾನಾಧಿಕರಣ್ಯವನ್ನು ಪ್ರಯೋಗಿಸಕ್ಕೆ ಸಾಧ್ಯ. ಇದೆಲ್ಲ ಮುಖ್ಯವಾಗಿ ವಾಕ್ಯಾರ್ಥ ಮಾಡೋದರಲ್ಲಿ ಪ್ರಧಾನವಾಗಿ ನಿಶ್ಚಯ ಮಾಡೋದು. ವೇದವಾಕ್ಯಗಳಿಗೆ ಅರ್ಥ ಮಾಡಬೇಕಾದರೆ ಹೇಗೆ ಅರ್ಥ ಮಾಡಬೇಕು? ವಿರೋಧವಿಲ್ಲದೆ ಅಲ್ಲಿ ಒಂದು ಕಡೆಗೂ ಒಂದೊಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ವಿರೋಧವಿಲ್ಲದೆ ಅರ್ಥ ಮಾಡಬೇಕು. ಆದ್ದರಿಂದ ಅದಕ್ಕೆ ವಾಕ್ಯಾರ್ಥ ನಿಶ್ಚಯ ಮಾಡೋದು ಹೇಗೆ, ಅದರಲ್ಲಿಯೇ ಸಮಾನಾಧಿಕರಣ್ಯ ಇರೋ ವಾಕ್ಯಗಳಲ್ಲಿ ಹೇಗೆ ಅರ್ಥ ನಿಶ್ಚಯ ಮಾಡಬೇಕು ಅನ್ನೋದು ತುಂಬ ಪ್ರಧಾನವಾದದ್ದು.
ಏವಮೇವ ಸ್ಥಾವರ ಜಂಗಮಾತ್ಮಕಸ್ಯ ಸರ್ವಸ್ಯ ವಸ್ತುನಃ ಜಗತ್ ಸ್ಥಾವರ ಜಂಗಮಂ ಅಂತ ಹೇಳಲ್ಪಡುತ್ತೆ. ಸ್ಥಾವರ ಜಂಗಮ, ಮೂವಬಲ್ಸ್ ಇಮ್ಮೂವಬಲ್ಸ್ ಮೂವಬಲ್ಸ್. ಜಂಗಮ ಅಂದ್ರೆ ಮೂವಬಲ್ಲು, ಸ್ಥಾವರ ಅಂದ್ರೆ ಇಮ್ಮೂವಬಲ್. ಒಂದು ಕಡೆ ಇರೋದು ಮೂವ್ ಆಗುವಂತಹದ್ದು, ಓಡಾಡುವಂಥ ಪದಾರ್ಥಗಳು. ಎರಡು ಪದಾರ್ಥಗಳೇ ಇರೋದು ಲೋಕದಲ್ಲಿ. ಲೋಕಂ ಸ್ಥಾವರ ಜಂಗಮಂ ಅಂದ್ರು. ಎಲ್ಲಾ ಪದಾರ್ಥಗಳು ಕೂಡ, ಎಲ್ಲಾ ವಸ್ತುಗಳು ಈಶ್ವರ ಶರೀರತ್ವೇನ ತತ್ ಪ್ರಕಾರತೆಯ ಏವ ಸ್ವರೂಪ ಸದ್ಭಾವ, ಈಶ್ವರನ ಪ್ರಕಾರವಾಗಿ, ಅವನಿಗೆ ಶರೀರವಾಗಿ, ಅವನ ಪ್ರಕಾರವಾಗಿಯೇ ಆ ವಸ್ತುವಿನ ಸದ್ಭಾವವೇ ಇದೆ. ಅದು ಉಂಟಾಗೋದೇ ಇಲ್ಲದೆ ಹೋದರೆ ಸ್ವತಂತ್ರವಾಗಿ ಇಲ್ಲವೇ ಇಲ್ಲ ಯಾವ ಪದಾರ್ಥವು. ತತ್ ಪ್ರಕಾರಿ ಈಶ್ವರ ಏವ ತತ್ತತ್ ಶಬ್ದೇನ ವಿಧೀಯತೆ. ಆ ಈಶ್ವರನೇ ಆಯಾ ಶಬ್ದಗಳಿಂದ ಹೇಳಬಹುದು. ಅವನು ಎಲ್ಲ ಶಬ್ದಗಳು ಅವನೇ ಹೇಳಬಹುದು. ಆದ್ದರಿಂದ ತತ್ ಸಾಮಾನಾಧಿಕರಣ್ಯೇನ ಪ್ರತಿಪಾದನಂ ಯುಕ್ತಂ, ಅವನ ಜೊತೆ ಸಾಮಾನಾಧಿಕರಣ್ಯದಿಂದ ಹೇಳಬಹುದು. ಲೋಕದಲ್ಲಿ ಇರುವ ಸ್ಥಾವರ ಜಂಗಮಾತ್ಮಕ ಪದಾರ್ಥಗಳು ಅಂದರೆ ಅಚೇತನ ಚೇತನ ಎಲ್ಲ ಸೇರುತ್ತೆ ಅದರಲ್ಲಿ. ಆದ್ದರಿಂದ ತತ್ವತ್ವಂ ಅನ್ನುವಾಗಲೂ ಹಾಗೆ ಜೀವಾತ್ಮನೊಡನೆ ಸಾಮಾನಾಧಿಕರಣೆ ಹೇಳಬಹುದೇ ಅಂದರೆ, ಜೀವಾತ್ಮನು ಅವನಿಗೆ ಅಪ್ರತ್ಯಕ್ಷಿದ್ಧವಾದ ಶರೀರವಾಗಿ ಅವನ ಪ್ರಕಾರವಾಗಿದ್ದಾನೆ. ಆದ್ದರಿಂದ ಜೀವಾತ್ಮನಿಗೂ ಪರಮಾತ್ಮನಿಗೂ ಸಮಾನಾಧಿಕರಣ್ಯ ಹೇಳಬಹುದು. ಹಾಗೆ ಹೇಗೆ ಅರ್ಥ ಮಾಡಬೇಕು ಅಂದರೆ, ಜೀವಾತ್ಮನಿಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ನೋಡನೆ ಅಲ್ಲಿ ಒಬ್ಬನೇ ಆಗಿದ್ದಾನೆ ಅನ್ನೋದು ಅರ್ಥ ಬರುತ್ತೆ. ಅಲ್ಲಿ ಶರೀರವನ್ನು ಹೇಳುವ ಶಬ್ದ ಶರೀರಿ ಹೇಳುತ್ತೆ. ಅಂದರೆ ಜೀವಾತ್ಮನು ಅವನ ಶರೀರವಾಗಿದ್ದರಿಂದ ಜೀವಾತ್ಮನನ್ನು ತಿಳಿಸುವ ಶಬ್ದ ಜೀವಾತ್ಮ ಶರೀರಕನಾದ ಪರಮಾತ್ಮನನ್ನು ತಿಳಿಸುತ್ತೆ ಸಾಮಾನಾಧಿಕರಣ್ಯದಲ್ಲಿ. ಹಾಗೆ ಅರ್ಥ ಬರುತ್ತೆ ಆವಾಗ. ಆದ್ದರಿಂದ ತದೇತತ್ ಪೂರ್ವಮೇವ ನಾಮರೂಪ ವ್ಯಾಕರಣ ಶ್ರುತಿ ವಿವರಣೆ ಪ್ರಪಂಚಿತಂ, ಇದನ್ನಾಗಲೇ ಒಂದು ಸತಿ ಹಿಂದೆ ಹೇಳಿ ಆಗಿದೆ ಅಂತ ಹೇಳ್ತಾರೆ ಭಾಷ್ಯಕಾರರು. ಇಲ್ಲಿ ನಾನು ಅದನ್ನು ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಅದ್ರವ್ಯತ್ವೇ ಸತಿ ವಿಶೇಷಣತ್ವಮೇವ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಮಾನಾಧಿಕರಣ್ಯ ಪ್ರಯೋಜನ. ಅದ್ರವ್ಯವಾಗಿದ್ದರೆ ಮಾತ್ರವೇ ಹೇಳ್ಬೋದು, ದ್ರವ್ಯವಾಗಿದ್ದರೆ ಆಗೋದಿಲ್ಲ ಅನ್ನೋದು ಪೂರ್ವಪಕ್ಷ. ತಸ್ಮಾದತ್ರ ಸಮಾನಾಧಿಕರಣ್ಯಂ ಲಾಕ್ಷಣಿಕಂ, ಅದು ಲಾಕ್ಷಣಿಕವಾಗಿ ಹೇಳಬೇಕು, ಸೆಕೆಂಡ್ರಿ ಸೆನ್ಸ್ ಅಂತ ಹೇಳಿ ಮುಖ್ಯ ಅರ್ಥದಲ್ಲಿ ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಮಾನಾಧಿಕರಣ್ಯ ಪ್ರಯೋಜಕಂ ಜಾತಿತ್ವಂ ವಾ ಗುಣತ್ವಂ ವಾ ಅನ್ಯದ್ವಾ ಅಂತ ಹೇಳಿದ್ರೆ ತತ್ರ ಸಮಾನಾಧಿಕರಣ್ಯ ಮುಖ್ಯಂ ಇತಿ ಕಿಂ ಇತಿ ನಾಭ್ಯುಪಗತಂ. ಪ್ರಯೋಗ ವಿಶೇಷೇ ಸತ್ಯಪಿ ಅನನುಯಾಯಿ ಪ್ರಯೋಜಕ ಕಲ್ಪನೆನ ಕ್ವಚಿತ್ ಅಮುಖ್ಯತ್ವ ಆಶ್ರಯಣ ಅಯೋಗಾತ್ ಇತಿ ಚೇತ್ ತರ್ಹಿ ದ್ರವ್ಯ ವಿಶೇಷ ವಾಚಿ ಶಬ್ದಾನಾಮಪಿ ತಥಾ ಪ್ರಯೋಗೆ ಅವಿಶಿಷ್ಟೆ ಅವ್ಯಾಪ್ತ ಪ್ರಯೋಜಕ ಕಲ್ಪನೆನ ಮುಖ್ಯತ್ವ ಆಶ್ರಯಣಂ ಅಯುಕ್ತಂ ಇತ್ಯರ್ಥ. ಪೂರ್ವ ಪಕ್ಷಿಗೆ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ. ಹೇಳ್ತಿದ್ದಾರೆ ಪ್ರಯೋಗ ವಿಷಯದಲ್ಲಿ ನಾವು ಸಮಾನಾಧಿಕರಣದಲ್ಲಿ ಪ್ರಯೋಗ ಯಾವುದು ಮುಖ್ಯ ಅಂತ ಹೇಳಿದ್ರೆ, ಜಾತಿಯೋ ಗುಣವೋ ಇಲ್ಲ ಯಾವುದಾದ್ರೂ ಒಂದಾಗಿರಬೇಕು, ಯಾವುದೋ ಒಂದಾಗಿರಬೇಕು, ಅದು ಗುಣವೇ ಆಗಿರಬೇಕು, ಜಾತಿ ಆಗಿರಬೇಕು. ಈ ರೀತಿ ಇದ್ರೇನೆ ಮುಖ್ಯ ಅರ್ಥದಲ್ಲಿ ಮಾಡಬಹುದು. ಹಾಗಿರುವಾಗ ಪ್ರಯೋಗ ವಿಶೇಷವೂ ಹಾಗೆ ಲೋಕದಲ್ಲಿ ಇರುವಾಗ ಅದಕ್ಕೆ ವಿರುದ್ಧವಾಗಿ ನೀವು ಬೇರೆ ಅಮುಖ್ಯವನ್ನು ಆಶ್ರಯಣ ಮಾಡೋಕ್ಕೆ ಅಲ್ಲೆಲ್ಲ ಅಂಥ ಕಡೆ ಅಮುಖ್ಯತ್ವ ಬೇಕಾಗಿಲ್ಲ. ಆದರೆ ದ್ರವ್ಯ ವಿಶೇಷವಾದ ಶಬ್ದಗಳು ಆ ರೀತಿಯಲ್ಲಿ ಪ್ರಯೋಗ ಇದ್ದರೆ ಇಲ್ಲವಲ್ಲ ಲೋಕದಲ್ಲಿ ಅಂದರೆ ಅದರಲ್ಲಿಯೂ ಇದೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸವಿಲ್ಲದೆ ಪ್ರಯೋಗಗಳು ಕಂಡು ಬರುತ್ತೆ. ಆದ್ದರಿಂದ ನೀವು ಹೇಳೋದು ಸರಿ ಇಲ್ಲ. ಅವ್ಯಾಪ್ತ ಪ್ರಯೋಜಕ ಕಲ್ಪನೆಯನ್ನು, ವ್ಯಾಪ್ತಿಯೇ ಇಲ್ಲದೆ ಇರುವಂತಹ ಕಲ್ಪನೆ ಮಾಡ್ತಾ ಇದ್ದೀರಾ. ನೀವು ಹೇಳಿರೋದು ದೃಷ್ಟಾಂತಕ್ಕೂ ನಾವು ಇದಕ್ಕೂ ವ್ಯಾಪ್ತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಪಾರಿಭಾಷಿಕವಾಗಿ ಹೇಳ್ತಾರೆ. ಅಮುಖ್ಯತ್ವ ಆಶ್ರಯಣಂ ಅಯುಕ್ತಂ. ಇದಕ್ಕೂ ಪ್ರಯೋಗವಿದೆ. ಗೌಹು ಅಶ್ವಃ ಮನುಷ್ಯ ದೇವದತ್ತಃ ಮನುಷ್ಯೋ ಜಾತಃ ಪುಣ್ಯ ವಿಶೇಷೇಣ ಪ್ರಯೋಗ ಇದೆಯಲ್ಲ ಲೋಕದಲ್ಲಿ. ವೇದದಲ್ಲಿಯೂ ಇರುತ್ತೆ. ಪುಣ್ಯೇನ ಕರ್ಮಣ ಭವತಿ ಪಾಪೇನ ಅಂತ ಬರುತ್ತೆ. ಅಲ್ಲಿಯೂ ಬರುತ್ತೆ ಪುಣ್ಯೇನ ಕರ್ಮಣಿನ ಭವತಿ, ಪುಣ್ಯದಿಂದ ಹುಟ್ಟುತ್ತಾನೆ ಅಂತ ಹೇಳಿಬಿಟ್ಟು ಇದಲ್ಲೆಲ್ಲ ಹೇಳಿರುವಾಗ ಇದಕ್ಕೂ ಅದಕ್ಕೂ ಅಲ್ಲಿಯೂ ಪ್ರಯೋಗಗಳಿದೆ. ಅಲ್ಲಿಯೂ ಇಲ್ಲಿ ಹೇಳಿರೋ ಹಾಗೆ ನೀವು ಹೇಳುವ ಹಾಗೆ ಜಾತಿ ಗುಣದಲ್ಲಿ ಮಾತ್ರವೇ ಅಲ್ಲ, ದ್ರವ್ಯವು ದ್ರವ್ಯಕ್ಕೆ ವಿಶೇಷಣವಾಗಿರುವಾಗ ಸಾಮಾನಾಧಿಕರಣ್ಯ ಪ್ರಯೋಗ ಇದೆ ಲೋಕದಲ್ಲಿ, ವೇದದಲ್ಲಿಯೂ ಇದೆ. ಹೀಗಿರುವಾಗ ನೀವು ಈ ಉದಾಹರಣೆಯನ್ನು ಕೊಟ್ಟು ಅದು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇಲ್ಲ ಆವಾಗ. ಆದ್ದರಿಂದ ನೀವು ಉದಾಹರಣೆಗೂ ಸಾಧ್ಯಕ್ಕೂ ಸರಿಯಾಗಿ ವ್ಯಾಪ್ತಿ ಇರಬೇಕು. ಸರಿ ಇಲ್ಲದೆ ಹೋದರೆ ನೀವು ಉದಾಹರಣೆ
ಸರಿ ಹೋಗೋದಿಲ್ಲ. ದೃಷ್ಟಾಂತ ಅಂದರೆ ಪೂರ್ವ ಪಕ್ಷಿಯೂ ಸಿದ್ಧಾಂತಿಯೂ ಇಬ್ಬರೂ ಒಪ್ಕೊಳ್ಳುವಂತಹ ಒಂದು ವಿಷಯ. ಅದನ್ನ ನೀವು ಪೂರ್ವ ಪಕ್ಷದವ್ರು ನೀವು ಹೇಳ್ತಾ ಇರೋದು, ನಾವು ಹೇಳ್ತಿರೋದು ಕೂಡ ಪ್ರಯೋಗ ಇದೆ. ನೀವು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಯೂ ಪ್ರಯೋಗವಿದೆ. ಅದರಿಂದ ಒಂದು ದ್ರವ್ಯವೂ ಒಂದು ದ್ರವ್ಯಕ್ಕೆ ಅಪ್ರತ್ಯಕ್ಷ ಸಿದ್ಧ ವಿಶೇಷಣವಾಗಿರುವುದಕ್ಕೆ ಪ್ರಯೋಗ ಲೋಕದಲ್ಲಿಯೇ ಕಂಡುಬರುತ್ತೆ. ಆದ್ದರಿಂದ ನೀವು ಹೇಳ್ತಿರೋದು ಸರಿ ಇಲ್ಲ ಅಂತ ಅಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಸರ್ವಪ್ರಯೋಗ ಅನುಗತಂ ಪ್ರಯೋಜಕಂ ಕಿಂ, ಎಲ್ಲ ಪ್ರಯೋಗಗಳಿಗೂ ಸರಿಯಾಗಿರುವಂತಹ ಒಂದು ಪ್ರಯೋಜಕ ಹೇಳಬೇಕು. ಏನು ಅಂದರೆ ಅದನ್ನ ಹೇಳ್ತಾರೆ ಕಂಚನ ಅಂತ ಹೇಳ್ಬಿಟ್ಟಿದ್ವಿ. ಕಂಚನ ದ್ರವ್ಯ ವಿಶೇಷಂಪತಿ ವಿಶೇಷಣತೆಯ ಏವ ಯಸ್ಯ ಸ್ವಭಾವ. ಇದು ಮುಖ್ಯವಾದದ್ದು. ಹೇಗೆ ಇದೆಲ್ಲ ಪರಿಹಾರ ಮಾಡ್ತೀರಾ ನೀವು? ಎಲ್ಲ ಪ್ರಯೋಗಗಳಿಗೂ ವಿರೋಧವಿಲ್ಲದೆ ಇರೋ ಹಾಗೆ ಮಾಡಬೇಕಲ್ಲ ನೀವು. ಅದು ಹೇಗೆ ಮಾಡ್ತೀರಾ ಅಂದರೆ ಅದು ಹೇಳ್ತಾರೆ. ಯಾವ ಪದಾರ್ಥವು ಒಂದು ಪದಾರ್ಥವನ್ನು ಬೇರೆ ಬಿಟ್ಟು ಇರೋ ಹಾಗೆ ಸಾಧ್ಯವೇ ಎಲ್ಲಿಯೋ ಆಗ ಅದು ಅದಕ್ಕೆ ಅಪ್ರತ್ಯಕ್ಷ ಸಿದ್ಧವಾದ ವಿಶೇಷಣವಾಗಿ ಅದರ ಶರೀರವಾಗಿ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಅದು ದ್ರವ್ಯವೇ ಆಗಿರ್ಬೋದು, ಜಾತಿಯೇ ಆಗಿರ್ಬೋದು, ಗುಣವೇ ಆಗಿರ್ಬೋದು. ಯಾವುದು ಮುಖ್ಯ ಅಲ್ಲಿ ಅಂದರೆ ಪೃಥಕ್ ಸಿದ್ಧಿ ಅನರ್ಹತ್ವ. ಪೃಥಕ್ಕಾಗಿ ಸಿಗದೇ ಇರಬೇಕು, ನಮಗೆ ಸಿದ್ಧಿಸದೇ ಇರುವಂಥದ್ದು. ಅದು ಅಲ್ಲಿ ಮುಖ್ಯವೇ ಹೊರತು ಅದು ದ್ರವ್ಯ ಅನ್ನೋದೇ ಮುಖ್ಯವಲ್ಲ, ಜಾತಿ ಅನ್ನೋದೇ ಮುಖ್ಯವಲ್ಲ, ಗುಣ ಅನ್ನೋದೇ ಮುಖ್ಯವಲ್ಲ. ಜಾತಿ ಗುಣ ಅನ್ನೋದು ಅಪೃಥಕ್ ಸಿದ್ಧ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿ ಕಂಡುಬರುತ್ತೆ. ದ್ರವ್ಯವೂ ಅಪೃಥಕ್ ಸಿದ್ಧ ಅಂತ ಕೆಲವು ಪ್ರಯೋಗಗಳಲ್ಲಿ ಕಂಡುಬರುತ್ತೆ. ಇದು ಶರೀರ ವಿಶಿಷ್ಟನಾದ ಚೇತನ ಪ್ರಾಣಿಗಳಲ್ಲಿ ಈ ರೀತಿ ಕಂಡುಬರುತ್ತೆ, ಭೂತಗಳಲ್ಲಿ. ಅದನ್ನ ಹೇಳ್ತಾರೆ ಅಪೃಥಕ್ ಸಿದ್ಧೇಹೇ ತತ್ಪ್ರಕಾರತೆಯ ತತ್ಪ್ರಕಾರತ್ವೇನ ತದಪೃಥಕ್ ಸಿದ್ಧೇಹೇ ದ್ರವ್ಯವಾಚಿ ಪದಾನಾಂ ಪ್ರಕಾರಿ ಪರ್ಯಂತತ್ವೇ ದಂಡಕುಂಡಲಾದೇರಪಿ ತಥಾ ಪ್ರಸಜೇತ್. ನೀವು ದ್ರವ್ಯವಾಚಿಗಳು ಹಾಗೆ ಹೇಳ್ಬೋದು ಅಂದರೆ ದಂಡಕುಂಡಲಗಳು ಹಾಗೆ ಆಗುತ್ತೆ ಅಂದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅದು ಪೃಥಕ್ ಸಿದ್ಧಿ ಅರ್ಹ, ಇದು ಪೃಥಕ್ ಸಿದ್ಧಿ ಅನರ್ಹ. ಅದುವೇ ವ್ಯತ್ಯಾಸ ಅಲ್ಲಿ. ತದ್ವೈಷಮ್ಯಮಾಹ ಯಸ್ಯ ಪುನಃ ಏವಂ ಜೀವಂ ಪ್ರತಿ ಶರೀರಸ್ಯ ನಿಯತ ಪ್ರಕಾರತ್ವೇನ ತದ್ವಾಚಿ ಪದಾನಾಂ ತತ್ಪರ್ಯಂತತ್ವಂ ವಿವಕ್ಷಿತಂ. ಜೀವನನ್ನು ಕುರಿತು ಅವನ ಶರೀರವು ನಿಯತವಾಗಿ ಪ್ರಕಾರವಾಗಿರುವುದರಿಂದ ಶರೀರವನ್ನು ಹೇಳುವ ಶಬ್ದವು ಜೀವ ಪರ್ಯಂತವಾಗಿ ಹೇಳುತ್ತೆ. ಆದ್ದರಿಂದ ಅವನಿಗೆ ದೇವದತ್ತ ಅಂದರೆ ಸಾಕು. ದೇವದತ್ವ ಶರೀರ ವಿಶಿಷ್ಟನಾದ ಜೀವಾತ್ಮ ಅಂತ ತಿಳಿದು ಬರುತ್ತೆ. ಮನುಷ್ಯ ಅಂದರೆ ಸಾಕು. ಮನುಷ್ಯತ್ವ ಶರೀರ ವಿಶಿಷ್ಟನಾದ ಜೀವಾತ್ಮ. ಮನುಷ್ಯತ್ವ ಶರೀರ ಅನ್ನೋದೇ ಬೇರೆ, ಭೂತಸಂಗಾತವಾದ ಒಂದು ದ್ರವ್ಯ. ಆ ಜೀವಾತ್ಮನೇ ಬೇರೆ ದ್ರವ್ಯ. ಆದರೆ ಇಬ್ಬರು ಒಬ್ರಿಗೊಬ್ರು ಅಪೃಥಕ್ ಸಿದ್ಧವಾದ ವಿಶೇಷಣ ವಿಶಿಷ್ಟವಾಗಿ ಇದ್ದಾರೆ. ಆದ್ದರಿಂದ ಅಲ್ಲಿ ಮತು ಪ್ರತ್ಯಯ ಇಲ್ಲದೆಯೇ ಶರೀರವನ್ನು ಹೇಳುವ ಶಬ್ದವೇ ನೇರವಾಗಿ ಶರೀರಿಯನ್ನು ಹೇಳಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದರಿಂದ ನಮಗೆ ಮುಖ್ಯವಾಗಿ ಇಲ್ಲಿ ಸಿದ್ಧಿಸೋದೇನು ಅಂದರೆ ದೃಷ್ಟಾಂತದಿಂದ ದಾರ್ಷ್ಟಾಂತಿಕಕ್ಕೆ ಹೋಗಬೇಕು. ಯಾವುದನ್ನು ಪ್ರೂವ್ ಮಾಡ್ತಾ ಇದ್ದೀವಿ, ಇದು ಮೊದಲು ಒಂದು ನಿದರ್ಶನ ಲೋಕದಲ್ಲಿ ಇದೆಲ್ಲ ಸಾಧಿಸ್ಬಿಟ್ಟು ಇದರಿಂದ ಏನು ಪ್ರಯೋಜನ ನಿಮಗೆ ಇದು ಮಾಡಿ ಅಂದರೆ ಜಗದ್ವಾಚಿ ಶಬ್ದಾನಾಂ ಈಶ್ವರ ಪರ್ಯಂತತ್ವಸ್ಯ, ಇದುವೇ ಪ್ರಯೋಜನ. ಇಲ್ಲಿಗೆ ವೇದದಲ್ಲಿ ಹೇಳಿರುವ ಈ ವಿಷಯವನ್ನು ನಾವು ಒಪ್ಕೊಳ್ಬೇಕು. ತತ್ವಾರ್ಥಕ್ಕೆ ಬರ್ತಾರೆ. ಈಗ ಜಗತ್ತನ್ನು ಹೇಳುವ ಎಲ್ಲ ಶಬ್ದಗಳು ಕೂಡ ಈಶ್ವರನನ್ನು ತಿಳಿಸುತ್ತೆ. ಆದ್ದರಿಂದ ಜಗದ್ವಾಚಿ ಶಬ್ದಾನಾಂ ಈಶ್ವರ ಪರ್ಯಂತತ್ವೇ ಪ್ರಮಾಣೆ ಸತಿ ಈ ತದನುಗ್ರಾಹಕ ಅನ್ಯ ಅಪೇಕ್ಷಾ ನ್ಯಾಯಾಪೇಕ್ಷಾ ಅತಃ ತತ್ರ ಕಿಂ ಪ್ರಮಾಣಂ ವ್ಯುತ್ಪತ್ತಿಭಂಗಶ್ಚ ಭವೇತ್ ಘಟಪಟಾದೇಹ ಸ್ವನಿಷ್ಠ ವಿಷಯತ್ವ ಪ್ರತ್ಯಕ್ಷ ವಿರೋಧಶ್ಚ ಇತ್ಯಾದಿ ಕಾಯಂ ತದೇತತ್. ಅಂದರೆ ಇಲ್ಲಿ ಮುಂದೆ ಹೇಳ್ತಾರೆ, ಮುಂದೆ ಇದನ್ನ ವಿವರಿಸ್ತಾರೆ. ಇದಾದ್ಮೇಲೆ ಮುಂದೆ ಬರುತ್ತೆ ಇಲ್ಲಿ ತದೇತತ್ ಇತಿ ಅಸ್ಯ ಪುನಃ ದ್ರವ್ಯಸ್ಯ ಕದಾಚಿತ್ ವಸ್ತುನಃ ಪ್ರಕಾರತೈವ ಪ್ರಕಾರೀಶ್ವರೇವ ಸಮಾನವಾದಂ ತದೇತತ್ ಪೂರ್ವಮೇವ ನಾಮರೂಪ ವ್ಯಾಕರಣ ವಿವರಣೆ ಪ್ರಪಂಚಿತಂ. ಹಿಂದೆ ಅದೆಲ್ಲ ಹೇಳ್ಬಿಟ್ಟಿದ್ದೀವಿ. ಏವಂ ಸದ್ವಿದ್ಯಾ ಉಪಸಂಹಾರಗತಂ ತತ್ವಮಸೀತಿ ಸಾಮಾನಾಧಿಕರಣ್ಯಂ ನ ದ್ರವ್ಯೈಕ್ಯ ಪರಂ ಅಪಿತು ಆತ್ಮಶರೀರ ಭಾವ ಪರಂ. ಇದು ಮುಖ್ಯವಾದ ವಿಷಯ. ಇಲ್ಲಿಗೆ ಬಂದು ನಿಲ್ಲಿಸ್ಕೊಳ್ತಾರೆ. ತತ್ವಮಸಿಯಲ್ಲಿ ನಾಮರೂಪ ವಿಭಾಗ ಶ್ರುತಿಯನ್ನು ಹೇಳುವಾಗ ಅನೇನ ರೂಪೇಣ ಜೀವೇನ ಅನುಪ್ರವಿಶ್ಯ ನಾಮರೂಪೇ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಅಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ತತ್ವಮಸಿ ಅಂತ ಬರುತ್ತಲ್ಲ, ಆ ತತ್ವಮಸಿಯಲ್ಲಿ ಸಾಮಾನಾಧಿಕರಣ್ಯವು ದ್ರವ್ಯೈಕ್ಯ ಪರವಲ್ಲ, ಆದರೆ ಆತ್ಮ ಶರೀರ ಭಾವ ಪರವಾದದ್ದು ಅನ್ನೋದು ಇಲ್ಲಿ ಮುಖ್ಯವಾದದ್ದು.
ಅದನ್ನೇ ಇನ್ನು ಮುಂದೆ ಅದುವೇ ಕೂಡ ಹೇಳ್ತಾರೆ, ಬೇಕಾದಷ್ಟು ಅದನ್ನ ಸಂಗ್ರಹ ಮಾಡಿ ಈ ಆತ್ಮಶರೀರ ಭಾವ ತತ್ವಮಸಿ ವ್ಯಾಖ್ಯಾನ ಇದಕ್ಕೆ ಮೇಲೆ ಇನ್ನೂ ಒಂದಷ್ಟು ಇದ್ರ ಮೇಲೆ ಇದೆಲ್ಲ ಬರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಜಗತ್ತಿಗೆ ಬ್ರಹ್ಮನ ಉಪಾದಾನ ತ್ವಾಮಗ ಅದೆಲ್ಲ ಬರುತ್ತೆ. ಅದನ್ನೆಲ್ಲ ಮುಂದುವರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ತಿಳಿಸ್ಕೊಳ್ತೇನೆ. ಓಂ ಜನ್ನೋ ಮಿತ್ರಶಂ ವರುಣಃ ಜನ್ನೋ ಭವತ್ವರ್ಯಮಾ ಜನ್ನ ಇಂದ್ರೋ ಬೃಹಸ್ಪತಿಃ ಜನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಆಭೀನ್ ಮಾಮಾವೀತ್ ಭಕ್ತಾರಂ. ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಸರ್ವಂ ಶ್ರೀಕೃಷ್ಣ